Right. Anyway, thank you for joining this class. ಇವತ್ತು ಮತ್ತೊಂದು ಹರಪ್ಪ ಸಂಸ್ಕೃತಿಯ ಬಗ್ಗೆ ವಿಚಾರವನ್ನು ಇಲ್ಲಿ ಮಾತನಾಡೋಣ. ಇಂದಿನ ತರಗತಿಯಲ್ಲಿ ನಾನು ಅವರ ನಗರ ಯೋಜನೆ ಮತ್ತು ಕಟ್ಟಡಗಳು, ವಾಸ ಕಟ್ಟಡಗಳಿರ್ಬೋದು, ಸಾರ್ವಜನಿಕ ಕಟ್ಟಡಗಳಿರ್ಬೋದು, ಅದರ ಬಗ್ಗೆ ನಾನು ಮಾತನಾಡಿದ್ದೆ. ಇವತ್ತು ನಾನು ಹರಪ್ಪ ಸಮಾಜ ಮತ್ತು ಹರಪ್ಪ ಧರ್ಮದ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡೋಣ. ನಿಮಗೆ ಗೊತ್ತಿದೆ, ಹರಪ್ಪ ಸಂಸ್ಕೃತಿಯ ಬಗ್ಗೆ ನಮಗೆ ಲಿಖಿತ ದಾಖಲೆಗಳು ಇಲ್ಲ. ಮುದ್ರೆಗಳು ಸಿಕ್ಕಿದಾವೆ, ಆದರೆ ಆ ಮುದ್ರೆಗಳ ಮೇಲಿರುವ ಬರವಣಿಗೆಯನ್ನು ನಾವು ಓದೋಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಅವರ ಸಾಮಾಜಿಕ ವ್ಯವಸ್ಥೆಯನ್ನಾಗಲಿ ಅಥವಾ ಅವರ ಒಂದು ಧಾರ್ಮಿಕ ವ್ಯವಸ್ಥೆಯನ್ನಾಗಲಿ ನಾವು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಹೀಗೆ ಅಂತ ಹೇಳಿಬಿಟ್ಟು ವಿ ಕ್ಯಾನಾಟ್ specifically or exactly speak about their society or religion. Actually, ಅವರ ಅಲ್ಲಿ ದೊರೆತಿರುವಂತಹ ವಸ್ತುಗಳ ಆಧಾರದ ಮೇಲೆ, ಅವಶೇಷಗಳ ಆಧಾರದ ಮೇಲೆ ನಾವು ಆ ಕಾಲದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನಾಗಲಿ ಧಾರ್ಮಿಕ ವ್ಯವಸ್ಥೆಯನ್ನಾಗಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಅವರ ಬರವಣಿಗೆಯನ್ನು ನಾವು ಇವತ್ತಿಗೂ ಓದೋಕೆ ಸಾಧ್ಯವಾಗಿಲ್ಲ. ಬಹುಶಃ ಲಿಪಿ ಬರವಣಿಗೆ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಾನು ಮಾತನಾಡ್ತೇನೆ. ಹಾಗಾಗಿ ಏನ್ ಬರೆದಿದ್ದಾರೆ ಅಂತ ನಮ್ಗೆ ಅರ್ಥವಾದ್ರೆ ಬಹುಶಃ ಅವರ ಧರ್ಮ, ಸಮಾಜ ಅಥವಾ ಬೇರೆ ವಿಚಾರಗಳ ಬಗ್ಗೆ ಹೆಚ್ಚಿನ ಒಂದು ಬೆಳಕು ಚೆಲ್ಲಬಹುದು. ಆದರೆ ಈಗ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಅದನ್ನು ಸಾಧ್ಯವಾಗಿಲ್ಲ. ಆದ್ರಿಂದ ದೊರೆತಿರುವ ಒಂದು ವಸ್ತುಗಳ ಮೇಲೆ, ಅವಶೇಷಗಳ ಆಧಾರದ ಮೇಲೆಯೇ ಅವರ ಒಂದು ಸಾಮಾಜಿಕ ವ್ಯವಸ್ಥೆಯನ್ನಾಗ್ಲಿ ಧಾರ್ಮಿಕ ವ್ಯವಸ್ಥೆಯನ್ನಾಗ್ಲಿ ನಾವು ತಿಳಿದುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬಹುದು. ಸೊ ಇದರಲ್ಲಿ ಈ ಪರ್ಟಿಕ್ಯುಲರ್ ಕ್ಲಾಸ್ ಅಲ್ಲಿ ನೀವೇನ್ ಕಲ್ತ್ಕೊಂತೀರಾ ಅಂದ್ರೆ ಅವರ ಸಾಮಾಜಿಕ ವ್ಯವಸ್ಥೆ, ವರ್ಗಗಳು, ಅವರ ಆಹಾರ, ಉಡುಗೆ, ಅಲಂಕಾರ, ಆಭರಣಗಳು, ಗೃಹೋಪಯೋಗಿ ವಸ್ತುಗಳು, ಅಸ್ತ್ರಗಳು ಅಥವಾ ಆಯುಧಗಳು, ಆಮೇಲೆ ಅವರ ಪಾಸ್ ಟೈಮ್ ಅಂತೀವಲ್ವಾ, ಅಂದ್ರೆ ಆಟೋ ಪಾಠಗಳು, ಮಹಿಳೆಯರ ಸ್ಥಿತಿ ಮತ್ತು ಅಂತ್ಯ ಸಂಸ್ಕಾರ, ಈ ವಿಚಾರಗಳನ್ನು ನಾವಿಲ್ಲಿ ಮಾತನಾಡ್ತಾ ಹೋಗ್ತೇವೆ. ಆಮೇಲೆ ಧಾರ್ಮಿಕ ವಿಚಾರವನ್ನು ಮಾತನಾಡೋಣ. ನೋಡಿ, ಹರಪ್ಪ ಸಮಾಜ ಅಂತ ನಾವು ಮಾತನಾಡಕ್ ಹೋದಾಗ ಮೊದಲನೆಯದಾಗಿ ನಮಗೆ ಕಂಡು ಬರೋದು ಅಥವಾ ವಿದ್ವಾಂಸರು ಹೇಳಿರುವ ಪ್ರಕಾರ ಸಾಮಾಜಿಕ ವರ್ಗಗಳು. ಸೊ ನಾನಾಗ್ಲೇ ಹೇಳಿದ್ದೀನಿ, ಹರಪ್ಪ ಸಮಾಜದ ವ್ಯವಸ್ಥೆಯನ್ನು ನಾವು ಅಥವಾ ಸಾಮಾಜಿಕ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಳ್ಳೋದು ಅಲ್ಲಿ ದೊರೆತಿರುವ ವಸ್ತುಗಳ ಆಧಾರದ ಮೇಲೆ. ಓಕೆ, ಸೊ ಆ ಒಂದು ವಸ್ತುಗಳ ಆಧಾರದ ಮೇಲೆ, ಅಲ್ಲಿ ದೊರೆತಿರುವಂತಹ ಅಸ್ಥಿಪಂಜರಗಳ ಆಧಾರದ ಮೇಲೆ, ಅಲ್ಲಿ ದೊರೆತಿರುವಂತಹ ಶಿಲ್ಪಗಳ ಆಧಾರದ ಮೇಲೆ, ಅಲ್ಲಿ ದೊರೆತಿರುವಂತಹ ಈ ಒಂದು ಮುದ್ರೆಗಳ ಆಧಾರದ ಮೇಲೆ ಅಲ್ಲಿ 4 ವರ್ಗದ ಜನರಿದ್ದರು ಅಂತ ಹೇಳಿಬಿಟ್ಟು ಎ.ಡಿ. ಪುಸಾಲ್ಕರ್ ಎನ್ನುವ ಒಬ್ಬ ಇತಿಹಾಸಕಾರ ಹೇಳಿದ್ದಾರೆ. 4 ವರ್ಗದ ಜನರಿದ್ರು ಅಂತ ಹೇಳಿಬಿಟ್ಟು. ಯಾವು ಆ 4 ವರ್ಗ? ಹರಪ್ಪ ಸಮಾಜದಲ್ಲಿದ್ದಂತಹ 4 ವರ್ಗದ ಜನರು ಯಾರು ಅಂತ ನಾವು ನೋಡ್ತಾ ಹೋದ್ರೆ, ಒಂದು ಪುರೋಹಿತ ವರ್ಗ ಅಂತ ಹೇಳ್ತಾರೆ. ಓಕೆ, ಅನಂತರದ ಬ್ರಾಹ್ಮಣ ವರ್ಗ ಅಂತ ನಾವೇನು, ಬ್ರಾಹ್ಮಣ ಜಾತಿ ಅಂತ ನಾವೇನು ಆಮೇಲೆ ಐಡೆಂಟಿಫೈ ಮಾಡ್ಕೊಂಡು, ಆ ರೀತಿಯ ಒಂದು ವರ್ಗ ಪುರೋಹಿತ ವರ್ಗ. ಇದರಲ್ಲಿ ಅರ್ಚಕರು, ಕಲಾಕಾರರು, ಜ್ಯೋತಿಷ್ಯರು, ವೈದ್ಯರು ಮುಂತಾದವರಿದ್ದಂತಹ ಒಂದು ವಿದ್ಯಾವಂತ ವರ್ಗ ಅಂತ ಇವರ ಒಂದು ವಾದ. ಒಂದು. ಎರಡನೇದಾಗಿ ಕ್ಷತ್ರಿಯ ವರ್ಗ. ಏಕೆಂದ್ರೆ ಅಲ್ಲಿ ಹರಪ್ಪ ನಾಗರಿಕತೆಯ ಹಲವಾರು ಕೇಂದ್ರಗಳಲ್ಲಿ ನಮಗೆ ಕೋಟೆಗಳ ಅವಶೇಷಗಳು ಸಿಕ್ಕಿದಾವೆ. ಸೊ ಕೋಟೆಗಳಿತ್ತು ಅಂದ್ರೆ ಅದನ್ನು ರಕ್ಷಿಸುವಂತಹ ಜನರಿದ್ರು. ಬಹುಶಃ ಅವರು ಕ್ಷತ್ರಿಯರಾಗಿರಬಹುದಿತ್ತು ಅಥವಾ ಅವರು ಹೋರಾಟಗಾರರು ಅಥವಾ ಅವರ ಕ್ಷತ್ರಿಯರು ಅನ್ನುವ ಮಾತನ್ನು ಹೇಳ್ತಾರೆ. ಅದು ಎರಡನೆಯ ಒಂದು ಗುಂಪು. ಮೂರನೆಯದಾಗಿ ವ್ಯಾಪಾರಿಗಳು ಮತ್ತು ಕಸುಬುದಾರರು. ಓಕೆ, ಹರಪ್ಪ ಸಂಸ್ಕೃತಿ ಆಂತರಿಕ ವ್ಯಾಪಾರವಲ್ಲದೆ ಬೇರೆ ಸಂಸ್ಕೃತಿಗಳೊಂದಿಗೂ ವ್ಯಾಪಾರ ಸಂಬಂಧವನ್ನು ಅದು ಹೊಂದಿತ್ತು, ಅದರಲ್ಲೇನು ಎರಡು ಮಾತಿಲ್ಲ. ಹಾಗಾಗಿ ಅಲ್ಲಿ ಇದ್ದಂತಹ ವರ್ತಕರು, ಕೃಷಿಕರು, ನೇಕಾರರು, ಕುಂಬಾರರು, ಗಾರೆ ಕೆಲಸದವರು, ಬೇರೆ ಬೇರೆ ಲೋಹದ ಕೆಲಸವನ್ನು ಮಾಡ್ತಿದ್ದವರು, ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಕೊಂಡವರು, ಮೀನುಗಾರರು, ಇವರೆಲ್ಲ ಇದ್ರು. ಹಾಗಾಗಿ ಅವರು ಮೂರನೆಯ ಒಂದು ವರ್ಗ ವ್ಯಾಪಾರಿಗಳು ಮತ್ತು ಕಸುಬುದಾರರು ಅಂತ ಹೇಳ್ತಾರೆ.
ನಾಲ್ಕನೇದು ಕೂಲಿಕಾರರು, ನಾಲ್ಕನೇ ವರ್ಗ ಕೂಲಿಯ ವರ್ಗ, ಕೂಲಿ ಮಾಡ್ತಿದ್ದಂತಹ ಜನ ಅಂತ ಈ ರೀತಿ ಐಡೆಂಟಿಫೈ ಮಾಡಿದ್ದಾರೆ. ಇದೇನು ಅಂತಿಮ ಅಲ್ಲ, ಇವ್ರೇನೋ ಹೇಳಿದ್ದಾರೆ 4 ವರ್ಗ ಇತ್ತು ಅಂದ್ರೆ ಇತ್ತು ಅಂತ ಅಲ್ಲ, ಅವರ ಒಂದು ವಾದ. ಹೀಗೆ 4 ವರ್ಗದ ಜನ ಇದ್ದಿರಬಹುದು ಎನ್ನುವುದು ಅವರ ಒಂದು ವಾದ. ಏಕೆಂದ್ರೆ ಈ ನೆಕ್ಸ್ಟ್ ಪಿಕ್ಚರ್ ಒಂದು ನೋಡಿ. ಈ ಪಿಕ್ಚರ್ ಬಹುಶಃ ನೀವೆಲ್ಲ ನೋಡಿರ್ತೀರಾ. ಹರಪ್ಪ ಸಂಸ್ಕೃತಿಯ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಶಿಲ್ಪ. ಓಕೆ, ನೋಡಿ, ಕೆಲವು ವಿದ್ವಾಂಸರು ಈ ಒಂದು ಶಿಲ್ಪವನ್ನು ಮುಂದಿಟ್ಕೊಂಡು ಈ ಒಂದು ಶಿಲ್ಪದ ಆಧಾರದ ಮೇಲೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಇದು ಒಬ್ಬ ಪುರೋಹಿತನ ಚಿತ್ರ, ಪುರೋಹಿತನ ಒಂದು ಶಿಲ್ಪ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಇದು ಹರಪ್ಪ ನಾಗರಿಕತೆಯಲ್ಲಿ ರಾಜತ್ವ ಇತ್ತು, ರಾಜನ ಶಿಲ್ಪ ಇದು. ಏಕೆಂದ್ರೆ ಇಲ್ಲಿ ಮೇಲೆ ಐಡೆಂಟಿಫೈ ಮಾಡಿ, ಹಣೆ ಮೇಲೆ ಏನೋ ಒಂದು ಆಭರಣ ತರ ಧರಿಸಿದಾನೆ ಆತ. ಓಕೆ, ಆಮೇಲೆ ಇಲ್ಲಿ ಕೈಗೂ ಏನೋ ಒಂದು ತೋಳು ಬಂದಿ ತರ ಸಣ್ಣದಾಗಿ ಆಭರಣ ಇದೆ. ಆಮೇಲೆ ಇದೊಂದೇ ಒಂದು ಶಿಲ್ಪ ಬಹುಶಃ ನಮ್ಗಲ್ಲಿ ಸಿಕ್ಕಿರೋದು ಪ್ರಧಾನವಾದದ್ದು. ಹಾಗಾಗಿ ಇದು ರಾಜನ ಒಂದು ಶಿಲ್ಪ ಇದ್ದಿರಬಹುದು ಅಂತ ವಾದ. ಏನೇ ಇರಲಿ, ನಾವು ಆ ಬರವಣಿಗೆಯನ್ನು ಓದುವ ತನಕ ಯಾವುದೇ ರೀತಿಯ ನಿರ್ಣಯಗಳಿಗೆ ಹೋಗಲು ಸಾಧ್ಯವಿಲ್ಲ. ಎಲ್ಲಾ ವರ್ಗದ ಜನ, ಎಲ್ಲಾ ಕಸುಬಿನ ಜನ ಅಲ್ಲಿ ಇದ್ರು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಪುರೋಹಿತ ವರ್ಗ, ಬ್ರಾಹ್ಮಣ ವರ್ಗ, ಕ್ಷತ್ರಿಯ ವರ್ಗ, ಆ ರೀತಿಯಲ್ಲಿ ನಾವು ಆ ಹರಪ್ಪ ನಾಗರಿಕತೆಯ ವರ್ಗಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ಬಾರ್ದು, ಅರ್ಥ ಮಾಡಿಕೊಳ್ಬಾರ್ದು ದಯವಿಟ್ಟು. ಓಕೆ, ಸೊ ಅದು ವರ್ಗಗಳ ಬಗ್ಗೆ, ಸಾಮಾಜಿಕ ವರ್ಗಗಳ ಬಗ್ಗೆ, ಜನ ಯಾರಿದ್ರು, ಯಾವ ಥರದವರಿದ್ರು ಸಮಾಜದಲ್ಲಿ ಅಂತ. ಎರಡನೇದಾಗಿ ಫುಡ್ ಅಂಡ್ ಡ್ರಿಂಕ್ಸ್, ಆಹಾರ ಮತ್ತು ಪಾನೀಯ. ತುಂಬಾ ಸಣ್ಣದಾಗಿ ಹೇಳ್ತಾ ಹೋಗ್ತೀನಿ, ತುಂಬಾ ಜಾಸ್ತಿ ಏನು ಬೇಡ. ಆಹಾರ ಮತ್ತು ಪಾನೀಯ. ವೆಲ್, ಹರಪ್ಪದ ಜನರು ಅಲ್ಲಿ ದೊರೆತಿರುವಂತಹ ಅವಶೇಷಗಳ ಆಧಾರದ ಮೇಲೆ ನಾವೇನು ಅರ್ಥ ಮಾಡಿಕೊಳ್ಬಹುದು ಅಂದ್ರೆ ಅವರು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು. ಅದಕ್ಕೆ ನಮಗೆಲ್ಲ ರೀತಿಯ ಒಂದು ಪುರಾವೆಗಳು ನಮಗೆ ಸಿಕ್ಕಿದಾವೆ. ಪ್ರಧಾನವಾಗಿ ಅವರು ಗೋಧಿ, ಬಾರ್ಲಿ, ನವಣೆ, ಹಾಲು ಮತ್ತು ಇತರೆ ತರಕಾರಿಗಳು ಮತ್ತು ಹಣ್ಣುಗಳನ್ನು ಅವರು ಸೇವಿಸ್ತಾ ಇದ್ರು. ಅಕ್ಕಿ ಅವರಿಗೆ ಗೊತ್ತಿರಲಿಲ್ಲ ಅಂತ ಕೆಲವು ವಿದ್ವಾಂಸರ ವಾದ. ಇನ್ನು ಕೆಲವು ವಿದ್ವಾಂಸರ ವಾದ ಇಲ್ಲ, ಅಕ್ಕಿ ಅವರಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಏಕೆಂದ್ರೆ ರಂಗಾಪುರ ಮತ್ತು ಲೋಥಾಲ್ನಲ್ಲಿ ಭತ್ತದ ಒಟ್ಟು ಸಿಕ್ಕಿದೆ. ಮಡಿಕೆಯ ಒಳಗಡೆ ಇದ್ದಂತಹ ಭತ್ತದ ಒಟ್ಟು ಗೊತ್ತಲ್ಲ, ಅಕ್ಕಿ ಭತ್ತದಿಂದ ಮಾಡೋದು. ಭತ್ತದ ಮೇಲೆ ಇರುವಂತಹ ಒಟ್ಟನ್ನು ತೆಗೆದ್ರೆ, ಓಕೆ, ಬ್ರಾನ್ ಅಂತಾರೆ ಅದನ್ನು ಇಂಗ್ಲಿಷ್ ಅಲ್ಲಿ, ಅದನ್ನು ತೆಗೆದ್ರೆ ಒಳಗಡೆ ನಮಗೆ ಅಕ್ಕಿ ಸಿಗುತ್ತೆ, ಹೌದಲ್ವಾ? ಆ ಮೇಲಿನ ಪೊರೆ. ಸೊ ಅದು ಭತ್ತದ ಹೊಟ್ಟು ಅಂತೀವಿ ನಾವು. ಆ ಭತ್ತದ ಹೊಟ್ಟಿನ ಅವಶೇಷ ರಂಗಾಪುರ ಮತ್ತು ಲೋಥಾಲ್ನಲ್ಲಿ ದೊರಕಿದೆ. ಏಕೆಂದ್ರೆ ರಂಗಾಪುರ, ಲೋಥಾಲ ಹರಪ್ಪ ಸಂಸ್ಕೃತಿಯ ಕೇಂದ್ರಗಳಲ್ಲಿ ಈ ಅಂತಿಮ ಘಟ್ಟಕ್ಕೆ ಸೇರಿದಂತಹ ಸ್ಥಳಗಳು. ಸೊ ಅಲ್ಲಿ ಅದು ಸಿಕ್ಕಿದೆ. ಹಾಗಾಗಿ ಅವರು ಅಕ್ಕಿಯನ್ನು ಸಹ ಬಳಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಗೋಧಿ, ಬಾರ್ಲಿ, ಅಕ್ಕಿ, ಈವನ್ ಒಂದು ಕೇಂದ್ರದಲ್ಲಿ ರಾಗಿಯ ಅವಶೇಷಗಳು ಸಹ ಸಿಕ್ಕಿದೆ. ಸೊ ರಾಗಿಯನ್ನು ಸಹ ಅವರು ತಿಂತಾ ಇದ್ರು ಅಂತನೂ ಸಹ ಕೆಲವಾರು ವಿದ್ವಾಂಸರ ಒಂದು ವಾದ. ಇರಲಿ, ಸೊ ಗೋಧಿ, ಬಾರ್ಲಿ, ಅಕ್ಕಿ, ನವಣೆ, ಹಾಲು ಮತ್ತು ಬೇರೆ ಬೇರೆ ರೀತಿಯ ತರಕಾರಿಗಳು ಮತ್ತು ಹಣ್ಣುಗಳನ್ನು ಅವರು ಸೇವನೆ ಮಾಡ್ತಾ ಇದ್ರು. ಅದಲ್ಲದೆ ಮಾಂಸಾಹಾರಿಗಳು ಆಗಿದ್ರು. ಗೋಮಾಂಸ, ಕುರಿ, ಮೇಕೆ, ಕೋಳಿ, ಹಂದಿ, ಮೀನು, ಆಮೆ ಇತ್ಯಾದಿಗಳನ್ನೆಲ್ಲ ಅವರು ತಿಂತಾ ಇದ್ರು. ಇವನ್ನೆಲ್ಲ ಅವರು ಸಾಕು ಪ್ರಾಣಿಗಳಾಗಿಯೂ ಮಾಡ್ಕೊಂಡಿದ್ರು ಮತ್ತು ಅವುಗಳನ್ನು ತಿಂತಾ ಇದ್ರು. ನಾನು ಮತ್ತೆ ಮರ್ತೋದ್ರ ಕಷ್ಟ, ಈಗಲೇ ಹೇಳ್ತೀನಿ ನೋಡಿ. ಹಿಂದಿಯಲ್ಲಿ ಮೊಹಂಜದಾರೋ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಬಂದಿದೆ. ನನಗೆ ತೆಲುಗಲ್ಲಿ ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ, ಬಿಕಾಸ್ ಯು ಪೀಪಲ್ ವಿಲ್ ಬಿ ಬೆಟರ್ ನಾಲೆಡ್ಜಬಲ್ ಆಸ್ ಫಾರ್ ಆಸ್ ತೆಲುಗು ಇಸ್ ಕನ್ಸಿಡರ್ಡ್. ತೆಲುಗು ಅಂದ್ರೆ ನಿಮಗೆ ಪ್ರಾಣ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂಡಿರೋದು. ಇರ್ಲಿ, ಸೊ ಹಿಂದಿಯಲ್ಲಿ ಮೊಹಂಜದಾರೋ ಅಂತ ಒಂದು ಸಿನಿಮಾ ಬಂದಿದೆ. ನನಗೆ ಗೊತ್ತಿಲ್ಲ, ಯಾವ್ದಾದ್ರು ಇದ್ರಲ್ಲಿ ಆಗ್ತಾ ಇರ್ತಾರೆ. ಮೊನ್ನೆ ಯಾವುದೋ ಒಂದು ಚಾನಲ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಚೆನ್ನಾಗಿದೆ. ರಿತಿಕ್ ರೋಷನ್ ಮಾಡಿರೋದು. ಹರಪ್ಪ ನಾಗರಿಕತೆಯನ್ನೇ ಇಟ್ಕೊಂಡು ಕಟ್ಟಿರುವಂತಹ ಒಂದು ಚಿತ್ರ. ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾವಾಗ್ಲಾದ್ರೂ ಯಾವ್ದಾದ್ರು ಚಾನಲ್ ಅಲ್ಲಿ ಬಂದ್ರೆ ಪ್ಲೀಸ್ ಅಬ್ಸರ್ವ್ ಇಟ್. ಆ ಸಿನಿಮಾನ ನೋಡಿ, ಏಕೆಂದ್ರೆ ಆ ಸಿನಿಮಾನ ನೋಡಿರೆ
ಅಲ್ಲಿದ್ದಂತಹ ಜನರ ಒಂದು ಸ್ಥಿತಿಗತಿ ಹೇಗಿತ್ತು ಅದೆಲ್ಲ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಓಕೆ, ಸೊ ಇವರು ಮಾಂಸಾಹಾರಿಗಳು ಮತ್ತು ಸಸ್ಯಾಹಾರಿಗಳು. ಓಕೆ, ದೆನ್ ಓಕೆ, ಈ ತರ ರೆಪ್ರೆಸೆಂಟೇಶನ್ ಮಾಡೋದೇನು ಬೇಕಿಲ್ಲ, ಪಾಪ ಅವ್ರಿಗೆ ಏನ್ ಕೊಟ್ಟೆ ವರ್ಷದು. ರೈಟ್, ಉಡುಗೆ ತೊಡುಗೆಗಳ ಕಡೆಗೆ ಬಂದ್ರೆ, ರೈಟ್, ಹರಪ್ಪ ಜನ ಅಲ್ಲಿ ದೊರೆತಿರುವಂತಹ ಅವಶೇಷಗಳ ಆಧಾರದ ಮೇಲೆ ಅವರು ಹತ್ತಿ ಮತ್ತು ಉಣ್ಣೆಯ ಬಟ್ಟೆಗಳನ್ನು ಬಳಕೆ ಮಾಡ್ತಾ ಇದ್ರು. ನಾನು ಆಗ್ಲೇ ಒಂದು ಚಿತ್ರ ತೋರಿಸ್ದೆ ನಿಮಗೆ. ನೋಡಿ, ಈ ಚಿತ್ರ ಮತ್ತೆ ನೋಡಿ ನೀವು. ಬಟ್ಟೆಯನ್ನು ಅಬ್ಸರ್ವ್ ಮಾಡಿ. ಹಿ ಸೀಮ್ಸ್ ಟು ಬಿ, ಏನೋ ಒಂದು ಶಾಲನ್ನೋ ಅಥವಾ ಏನೋ ಒಂದು ಬಟ್ಟೆಯನ್ನು ಆತ ತನ್ನ ಭುಜದ ಮೇಲೆ ಹಾಕಿಕೊಂಡಿದ್ದಾನೆ, ಹೌದಾ? ಓಕೆ, ಆಮೇಲೆ ಅದರ ಮೇಲೆ ಏನೋ ಹೂವಿನ ಅಲಂಕಾರನೂ ಇದೆ. ಅಂದ್ರೆ ಹರಪ್ಪ ನಾಗರಿಕತೆಯಲ್ಲಿ ಈ ರೀತಿ ಬೇರೆ ಬೇರೆ ಶಿಲ್ಪಗಳ ಮೇಲಿರುವಂತಹ ಬಟ್ಟೆಯನ್ನು ಆಧರಿಸಿ ನಾವು ಈಗ ಮಾತಾಡ್ತಾ ಇದ್ದೀವಲ್ವಾ, ಅವರು ಹತ್ತಿ ಮತ್ತು ಉಣ್ಣೆಯ ಬಟ್ಟೆಗಳನ್ನು ಬಳಸ್ತಾ ಇದ್ರು ಅಂತ ನಾವು ಹೇಳಬಹುದು. ಮತ್ತು ಅವರು ನೇಯ್ದ, ಅಂದ್ರೆ ಬಟ್ಟೆಯನ್ನು ದಾರದಿಂದ ನೇಯ್ದು ಬಟ್ಟೆಯನ್ನು ಮಾಡ್ಕೊಳ್ತಾ ಇದ್ರು. ಹತ್ತಿ ಇರ್ಬೋದು, ಉಣ್ಣೆ ಇರ್ಬೋದು ಇದರಿಂದ. ಮತ್ತು ಬಟ್ಟೆಯನ್ನು ಹೊಲಿತಾ ಇದ್ರು. ದೇ ಯೂಸ್ ಟು ಸ್ಟಿಚ್. ನಾವಿವತ್ತೇನು ಬಟ್ಟೆಯನ್ನು ಮೆಷಿನ್ ಅಲ್ಲಿ ಸ್ಟಿಚ್ ಮಾಡ್ತೀವಿ, ಕೈಯಲ್ಲೂ ಸೂಜಿ ಮೂಲಕ ಹೊಲಿಬಹುದಲ್ವಾ, ಸೇರಿಸಬಹುದಲ್ವಾ? ಸೊ ಸೂಜಿಗಳು ಸಿಕ್ಕಿದಾವೆ ಹರಪ್ಪ ನಾಗರಿಕತೆಯಲ್ಲಿ. ಸೂಜಿಗಳ ಅವಶೇಷಗಳೂ ಸಹ ನಮಗೆ ಸಿಕ್ಕಿದಾವೆ. ಹಾಗಾಗಿ ಬಟ್ಟೆಯನ್ನು ಅವರು ಹೊಲೆದು ತೊಡ್ತಾ ಇದ್ರು. ಪುರುಷರು ಮತ್ತು ಮಹಿಳೆಯರಿಬ್ರೂ ಸಹ 2 ತುಂಡು ಬಟ್ಟೆಗಳನ್ನು ಧರಿಸ್ತಾ ಇದ್ರು, ಮೇಲಿನ ಉಡುಗೆ ಮತ್ತು ಕೆಳಗಿನ ಉಡುಗೆ ಅಂತ ನಾವು ಹೇಳಬಹುದು. ಓಕೆ, ಮೊಹಂಜದಾರೋವಿನಲ್ಲಿ ದೊರೆತಿರುವ ಪುರುಷ ವಿಗ್ರಹ, ಅದೇ ನಾನು ಇಷ್ಟೊತ್ತು ತೋರಿಸಿನಲ್ಲ, ಆ ಪುರುಷ ವಿಗ್ರಹ, ಅದನ್ನ ಮತ್ತೆ ಅಬ್ಸರ್ವ್ ಮಾಡಿ ನೀವು. ಓಕೆ, ಇದನ್ನ ಅಬ್ಸರ್ವ್ ಮಾಡಿ ನೋಡಿ. ಈ ವ್ಯಕ್ತಿಯ ಬಲಗೈ ಮುಕ್ತವಾಗಿದೆ, ಫ್ರೀ ಆಗಿದೆ. ಎಡ ಭುಜದ ಮೇಲೆ ಆ ಶಾಲನ್ನು ಹೊದ್ಕೊಂಡ ರೀತಿ ಕಾಣುತ್ತೆ. ಅಂದ್ರೆ ಸಾಮಾನ್ಯವಾಗಿ ನಾವೇನು ಬಲಗೈಯನ್ನು ನಾವು ಜಾಸ್ತಿ ಬಳಸ್ತೇವೆ, ಎಡಗೈನೂರು ಇರ್ಬೋದೇನೋ, ಅವ್ರದ್ದು ಬೇರೆ ವಿಚಾರ, ಅವ್ರ ಕಡಿಮೆ ಅವರು. ಸೊ ಬಲಗೈಯನ್ನು ನಾವು ಜಾಸ್ತಿ ಬಳಸ್ತೇವೆ. ಹಾಗಾಗಿ ಎಡ ಭುಜದ ಮೇಲೆ ಅವನು ಬಟ್ಟೆಯನ್ನು, ಶಾಲನ್ನು ಹಾಕೊಂಡಿದ್ದಾನೆ. ಅಂಡ್ ಹಿ ಹ್ಯಾಸ್ ಲೆಫ್ಟ್ ದ ರೈಟ್ ಆರ್ಮ್ ಫ್ರೀ. ಬಲಗೈಯನ್ನು ಆತ ಫ್ರೀ ಆಗಿ ಬಿಟ್ಟಿದ್ದಾನೆ. ಓಕೆ, ಸೊ ಇದು ಅವರ ಉಡುಗೆ ತೊಡಿಯ ಬಗ್ಗೆ ನಮ್ಗೆ ಒಂದು ವಿಚಾರವನ್ನು ನಮ್ಮ ಮುಂದೆ ಇಡುತ್ತೆ ಅಂತ ನಾವು ಹೇಳಬಹುದು. ಓಕೆ, ಉಡುಗೆ ತೊಡಿಗೆ ಅಲ್ಲದೆ ಕೇಶ ಅಲಂಕಾರ ಮತ್ತು ಆಭರಣಗಳು. ರೈಟ್, ಈ ಹರಪ್ಪ ಸಂಸ್ಕೃತಿಯ ಜನ ಅಲಂಕಾರ ಪ್ರಿಯರಾಗಿದ್ರು. ಬೇರೆ ಬೇರೆ ರೀತಿಯಲ್ಲಿ ಕೇಶಾಲಂಕಾರವನ್ನು ಮಾಡ್ಕೊಳ್ತಾ ಇದ್ರು. ಅಲ್ಲಿ ದೊರೆತಿರುವಂತಹ ಶಿಲ್ಪಗಳು, ಓಕೆ, ಮತ್ತು ಮುದ್ರೆಗಳ ಆಧಾರದ ಮೇಲೆ ನಾವು ಇದನ್ನು ಹೇಳಬಹುದು. ಬೇರೆ ಬೇರೆ ರೀತಿಯಲ್ಲಿ, ಅದರಲ್ಲೂ ಹೆಣ್ಮಕ್ಳಂತೂ ಬೇರೆ ಬೇರೆ ರೀತಿಯಲ್ಲಿ ಕೇಶಾಲಂಕಾರ ಮಾಡಿಕೊಳ್ಳುವಂತಹ ಒಂದು ಪರಿಪಾಠ ಅನ್ನುವುದು ಇತ್ತು. ಬಹುಶಃ ನಾನು ಮುಂದೆ ಯಾವುದೋ ಒಂದು ಚಿತ್ರವನ್ನು ನಾನು ತೋರಿಸ್ತೇನೆ ಸಾಧ್ಯವಾದ್ರೆ. ಸೊ ಅದರಲ್ಲಿ ಒಬ್ಬಾಕೆ, ಒಂದು ತಾಮ್ರದ ಪ್ರತಿಮೆ, ಅದರಲ್ಲಿ ಆಕೆ ಯಾವ ರೀತಿಯಲ್ಲಿ ಕೈಗೆಲ್ಲ ಬಳೆಗಳನ್ನ ಹಾಕೊಂಡಿದ್ದಾಳೆ, ಅವಳ ಕೂದಲು ಹೇಗಿದೆ, ಅವಳ ಕೂದಲನ್ನು ಹೇಗೆ ಗಂಟು ಹಾಕಿದ್ದಾಳೆ. ಸೊ ಆಲ್ ದೋಸ್ ಥಿಂಗ್ಸ್ ವಿ ಗೆಟ್ ಟು ನೋ ಫ್ರಮ್ ದೀಸ್ ಸ್ಕಲ್ಪ್ಚರ್ಸ್. ಈ ಒಂದು ಶಿಲ್ಪಗಳ ಒಂದು ಇದರಿಂದನೇ ನಮಗೆ ಅವರ ಒಂದು ಕೇಶಾಲಂಕಾರ, ಆಭರಣಗಳು ಹೇಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಪುರುಷರು ಸಹ ಉದ್ದನೆಯ ಕೂದಲನ್ನು ಹೊಂದಿರ್ತಾ ಇದ್ರು, ಗಡ್ಡ ಮೀಸೆಯನ್ನು ಸಹ ಹೊಂದಿರ್ತಾ ಇದ್ರು. ಆದ್ರೆ ಇನ್ನೊಂದು ಪ್ಲೀಸ್ ಜ್ಞಾಪಕ ಇಟ್ಕೊಳ್ಳಿ, ಅಲ್ಲಿ ದೊರೆತಿರುವಂತಹ ಅವಶೇಷಗಳಲ್ಲಿ ಈ ಒಂದು ಕಂಚಿನ, ಅಂದ್ರೆ ನಾವೀಗ ಶೇವ್ ಮಾಡೋಕೆ ಬ್ಲೇಡ್ ಬಳಸ್ತೀವಿ ಅಲ್ವಾ, ಓಕೆ, ಆ ಒಂದು ಕಂಚಿನ ಒಂದು ರೇಕು ಅಥವಾ ಇದು ಸಿಕ್ಕಿದೆ. ಅದು ಅವರು ಶೇವ್ ಮಾಡೋಕೆ ಬಳಸ್ತಾ ಇದ್ರು. ಸೊ ಗಡ್ಡವನ್ನು ಸಹ ಬಿಡ್ತಾ ಇದ್ರು, ಶೇವನ್ನು ಸಹ ಮಾಡ್ತಾ ಇದ್ರು ಅಂತ. ಓಕೆ, ಮಹಿಳೆಯರು ಸಾಮಾನ್ಯವಾಗಿ ಉದ್ದವಾದ ಕೂದಲನ್ನು ಬಿಡ್ತಾ ಇದ್ರು, ಅದನ್ನು ಅಲಂಕಾರ ಮಾಡ್ಕೊಳ್ತಾ ಇದ್ರು. ಬೇರೆ ಬೇರೆ ರೀತಿಯಲ್ಲಿ ಆ ಕೂದಲನ್ನು ಕಟ್ಕೊಳ್ಳೋರು, ಅಲಂಕಾರ ಮಾಡ್ಕೊಳ್ಳೋರು. ಆಮೇಲೆ ಸ್ತ್ರೀ ಪುರುಷರಿಬ್ರು ಆಭರಣ ಪ್ರಿಯರು. ನಾವು ದೊರೆತಿರುವಂತಹ ಶಿಲ್ಪಗಳಲ್ಲಿ ನೋಡಿದ್ರೆ ಸ್ತ್ರೀ ಪುರುಷರಿಬ್ರು ಸಹ ಆಭರಣಗಳನ್ನು ಧರಿಸ್ತಾ ಇದ್ರು. ಆ ಪುರುಷನ ಶಿಲ್ಪವನ್ನು ಮತ್ತೆ ನೀವು ನೋಡಿದ್ರೆ ನಿಮ್ಗೆ ಜ್ಞಾಪಕ ಮಾಡ್ಕೊಳ್ಳಿ. ಹಣೆ ಮೇಲೆ ಏನೋ ಒಂದು ಕಟ್ಕೊಂಡಿದ್ದಾನೆ ಪಟ್ಟಿ, ತೋಳ ಮೇಲೂ ಏನೋ ಒಂದು ಪಟ್ಟಿ ಇದೆ, ಬೇರೆ ಭಾಗ ಏನು ಕಾಣೋದಿಲ್ಲ. ಬಹುಶಃ ಇನ್ನೇನೆಲ್ಲ ಧರಿಸ್ಕೊಂಡಿದ್ದಾನೋ ಗೊತ್ತಿಲ್ಲ ನಮ್ಗೆ. ಸೊ ಅಂದ್ರೆ ಸ್ತ್ರೀ ಪುರುಷರಿಬ್ರು ಸಹ ಆಭರಣ ಪ್ರಿಯರಾಗಿದ್ರು. ಚಿನ್ನ, ಬೆಳ್ಳಿ, ತಾಮ್ರ,
ಕಂಚು, ಈ ಒಂದು ಲೋಹಗಳಿಂದ ಮಾಡಿದ ಆಭರಣಗಳನ್ನು ಅವರು ಬಳಸ್ತಾ ಇದ್ರು. ಅಷ್ಟೇ ಅಲ್ಲ, ಈ ಒಂದು ಮೂಳೆ, ಆಮೇಲೆ ಶೆಲ್ ಅಂತೀವಲ್ವಾ, ಸಮುದ್ರದಲ್ಲಿ ಸಿಗುತ್ತಲ್ವಾ, ಕಪ್ಪೆ ಚಿಪ್ಪು ಈ ತರದ್ದೆಲ್ಲ, ಸೊ ಅದನ್ನು ಶೆಲ್ ಅಂತ ಹೇಳ್ತೇವೆ. ಸೊ ಆ ಒಂದು ಶೆಲ್ಗಳು, ಆಮೇಲೆ ದಂತ, ಆನೆಯ ದಂತದಿಂದ ಮಾಡಿದ ಆಭರಣಗಳನ್ನು ಸಹ ಅವರು ಬಳಸ್ತಾ ಇದ್ರು. ಆ ಆಭರಣಗಳು ನಮಗೆ ಸಿಕ್ಕಿದಾವೆ ಇವತ್ತಿಗೂ ಸಹ. ಓಲೆ, ಮೂಗುತಿ, ಕಿವಿ ಆಭರಣ, ತೋಳುಬಂದಿ, ಕಂಠಿಹಾರ ಅಂದ್ರೆ ಕುತ್ತಿಗೆಗೆ ಹಾಕೊಳ್ಳೋದು, ನೆಕ್ಲೇಸ್ ಅಂತ ಹೇಳ್ತಿರಲ್ಲ ನೀವು, ಕಂಠಿಹಾರ, ಡಾಬು, ಕೈ ಬಳೆ. ಡಾಬು ಗೊತ್ತಲ್ಲ, ಸೊಂಟಕ್ಕೆ ಹಾಕೊಳ್ತಿದ್ದು, ಬಹುಶಃ ಈಗೆಲ್ಲರೂ ಮರ್ತೇ ಹೋಗಿದಾರ ಅನ್ಸುತ್ತೆ, ಯಾರಿಗೂ ಗೊತ್ತೇ ಇಲ್ವೇನೋ, ಅಥವಾ ಹಳ್ಳಿಗಳಲ್ಲಿ ಯಾರತ್ರ ಆದ್ರೂ ಇರ್ಬೋದು, ಬೆಳ್ಳಿ ಡಾಬು ಇಟ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಕೈ ಬಳೆ, ನಡುಪಟ್ಟಿ, ಅದು ಮತ್ತೊಂದು ಆಭರಣ, ಕಾಲಂದಿಗೆ, ಕೈ ಕಡಗ, ಹೀಗೆ ಬೇರೆ ಬೇರೆ ರೀತಿಯ ಒಂದು ಆಭರಣಗಳನ್ನು ಹರಪ್ಪಾದ ಜನರು ಬಳಸ್ತಾ ಇದ್ರು ಅನ್ನುವುದಕ್ಕೆ ಯಾವುದೇ ರೀತಿಯ ಅನುಮಾನ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಅವರ ಆಭರಣಗಳು ನಮಗೆ ಸಿಕ್ಕಿದಾವೆ. ಅಷ್ಟೇ ಅಲ್ಲ, ಇವರು ತಮ್ಮ ಆಭರಣಗಳಲ್ಲಿ ಬೆಲೆ ಬಾಳುವ ಕಲ್ಲುಗಳನ್ನು ಸಹ ಬಳಸ್ತಾ ಇದ್ರು. ಬೆಲೆ ಬಾಳುವ ಕಲ್ಲುಗಳು, ಪಚ್ಚೆ ಹರಳು, ಕೆಂಪು, ನೀಲಿ, ಹವಳ ಮುಂತಾದ ಬೆಲೆ ಬಾಳುವ ಕಲ್ಲುಗಳನ್ನು ಅವರ ಆಭರಣಗಳಲ್ಲಿ ಹಾಕಿ ಬಳಸ್ತಾ ಇದ್ರು. ಓಕೆ, ಹಾಗಾಗಿ ಈ ಲ್ಯಾಪಿಸ್ ಲೋಸಲೈ ಎನ್ನುವುದು ಒಂದು ತುಂಬಾ ಬೆಲೆ ಬಾಳುವ ಒಂದು, ಈಗ ನಾವು ವಜ್ರ, ವೈಡೂರ್ಯ ಅಂತ ಎಲ್ಲ ಹೇಳ್ತೀವಲ್ವಾ, ಆ ರೀತಿಯ ಬೆಲೆ ಬಾಳುವ ಕಲ್ಲುಗಳನ್ನು ಅವರು ಆಭರಣಗಳಲ್ಲಿ ಹಾಕಿ ಬಳಸ್ತಾ ಇದ್ರು. ಓಕೆ, ಅಲ್ಲದೆ ಹರಪ್ಪಾದ ಜನ ಬೇರೆ ಬೇರೆ ರೀತಿಯ ಮಣಿಗಳನ್ನು ಸಹ ತಯಾರು ಮಾಡ್ತಾ ಇದ್ರು. ಬೇರೆ ಬೇರೆ, ಈಗ ದಂತದಲ್ಲಿ ಇರ್ಬೋದು, ಚಿಪ್ಪಿನಲ್ಲಿ ಇರ್ಬೋದು, ಮೂಳೆಯಲ್ಲಿ ಇರಬಹುದು, ಅಥವಾ ಜೇಡಿ ಮಣ್ಣಿನಲ್ಲಿ ಮಾಡಿದಂತಹ ಈ ಒಂದು ಮಣಿಗಳು ಗೊತ್ತಲ್ಲ ನಿಮ್ಗೆ, ಮಣಿನೆಲ್ಲ ಪೋಣಿಸಿ ಮಣಿ ಸರ ಮಾಡ್ಕೊಳ್ತಿರಲ್ಲ, ಸೊ ಆ ಮಣಿಗಳನ್ನೆಲ್ಲ ಇವರು ಮಾಡ್ಕೊಳ್ತಾ ಇದ್ರು. ಅದರಿಂದನೂ ಸಹ ಆಭರಣಗಳನ್ನ ಅವರು ಮಾಡಿಕೊಳ್ತಾ ಇದ್ರು. ಸೊ ಇದು ಉಡುಗೆ ತೊಡುಗೆ ಮತ್ತು ಆಭರಣಗಳಿಗೆ. ಓಕೆ, ಇಟ್ಸ್ ಜಸ್ಟ್ ಎ ಫಿಗರ್ ಇನ್. ವಿತ್ ದಿಸ್ ವಿ ಕ್ಯಾನ್ ಐಡೆಂಟಿಫೈ, ಬಹುಶಃ ಈ ರೀತಿಯ ಬಟ್ಟೆಯನ್ನು ಅವರು ಧರಿಸ್ತಾ ಇದ್ರು ಅಂತ ಆ ಶಿಲ್ಪಗಳ ಆಧಾರದ ಮೇಲೆ ನಾವು ಊಹೆ ಮಾಡಿಕೊಳ್ಳಬಹುದು. ಓಕೆ, ಇಲ್ಲಿ ನೋಡಿ ಆಭರಣಗಳು, ಇವೆಲ್ಲ ಹರಪ್ಪ ನಾಗರಿಕತೆಯ ಆಭರಣಗಳೇ, ಹರಪ್ಪದಲ್ಲಿ ದೊರೆತಿರುವಂತಹ ಆಭರಣಗಳೇ. ಓಕೆ, ಬೇರೆ ಬೇರೆ ರೀತಿಯ ಆಭರಣಗಳು. ಅಂಡ್ ಲುಕ್ ಅಟ್ ದಿಸ್ ಲೇಡಿ, ಈ ಶಿಲ್ಪವನ್ನು ನೋಡಿ ನೀವು. ಈ ಶಿಲ್ಪ ಬಹುಶಃ ನೀವು ನೋಡಿರ್ತೀರಾ, ಬೇರೆ ಹರಪ್ಪ ಬೇರೆ ಸ್ಕೂಲ್ ಬುಕ್ ಅಲ್ಲೆಲ್ಲ ನೋಡಿರ್ತೀರಾ. ತುಂಬಾ ಚಿರಪರಿಚಿತವಾದಂತಹ ಒಂದು, ಇದು ಒಂದು, ಇಫ್ ಐ ಆಮ್ ರೈಟ್, ಕಂಚಿನ ಪ್ರತಿಮೆ, ಕಂಚಿನಲ್ಲಿ ಮಾಡಿರುವಂತಹ ಒಂದು ಪ್ರತಿಮೆ. ಲುಕ್ ಅಟ್ ಹರ್ ಹ್ಯಾಂಡ್, ಜಸ್ಟ್ ಲುಕ್ ಅಟ್ ಹರ್ ಹ್ಯಾಂಡ್. ಇಲ್ಲಿ ನೋಡಿ ಬಳೆ, ಇಲ್ಲಿ ನೋಡಿ ತೋಳ್ಬಂದಿ, ಇಲ್ಲಿ ತೋಳ್ಬಂದಿ, ಇಲ್ಲೂನು ಇಲ್ಲಿ ಪೂರ್ತಿ ಇದೆ. ಓಕೆ, ದೆನ್ ಹಾರ ಹಾಕೊಂಡಿದ್ದಾಳೆ. ಲುಕ್ ಅಟ್ ಹರ್ ಹೇರ್ ಹಿಯರ್. ಓಕೆ, ಸೊ ಇವೆಲ್ಲ ಹರಪ್ಪ ನಾಗರಿಕತೆಯ ಒಂದು ಆಭರಣಗಳು. ಇವುಗಳನ್ನು ಅವರು ಬಳಸ್ತಾ ಇದ್ರು. ನನ್ನ ಹತ್ರ ಇನ್ನೂ ಹೆಚ್ಚು ಪಿಕ್ಚರ್ಗಳಿದಾವೆ. ಮೇ ಬಿ ಸಮ್ ಟೈಮ್ ವಿ ವಿಲ್ ಸಿ ಟು ಇಟ್. ಐ ಶುಡ್ ಹ್ಯಾವ್ ಶೋನ್ ದೆಮ್. ಅದರಲ್ಲಿ ಆ ಆಭರಣಗಳ ಬಗ್ಗೆ ನಿಮಗೆ ಇನ್ನೂ ನಿಖರವಾದಂತಹ ಒಂದು ಮಾಹಿತಿ ಎನ್ನುವುದು ಸಿಗೋದು. ಅಲ್ಲಿ ಅಪಾರ ಪ್ರಮಾಣದ ಆಭರಣಗಳು ನಮಗೆ ಸಿಕ್ಕಿದಾವೆ. ಚಿನ್ನ, ಬೆಳ್ಳಿ, ಈ ತಾಮ್ರ, ಕಂಚು, ದಂತ, ಮೂಳೆಗಳಿಂದ ಸಾಕಷ್ಟು ಆಭರಣಗಳನ್ನು ಅವರು ಮಾಡ್ಕೊಳ್ತಾ ಇದ್ರು. ರೈಟ್. ಸೊ ಇದಲ್ಲದೆ ನೆಕ್ಸ್ಟ್ ಗೃಹೋಪಯೋಗಿ ವಸ್ತುಗಳು. ಓಕೆ, ಹರಪ್ಪಾದ ಜನ ಬೇರೆ ಬೇರೆ ರೀತಿಯ ಗೃಹೋಪಯೋಗಿ ವಸ್ತುಗಳನ್ನು ಅವರು ಬಳಸ್ತಾ ಇದ್ರು. ಅಲ್ಲಿ ದೊರೆತಿರುವಂತಹ ಅವಶೇಷಗಳ ಆಧಾರದ ಮೇಲೆ ಈ ಸಿಂಧೂ ಜನ ಮನೆಯ ವಸ್ತುಗಳನ್ನು, ಕಲ್ಲು, ಜೇಡಿಮಣ್ಣು, ಕಲ್ಲು ಅಂದ್ರೆ ಮೃದು ಕಲ್ಲು, ಜೇಡಿಮಣ್ಣು, ಚಿಪ್ಪು, ದಂತ, ತಾಮ್ರ ಮತ್ತು ಕಂಚಿನ ಲೋಹಗಳಿಂದ ಮಾಡಿದ ವಸ್ತುಗಳನ್ನು ಅವರು ಬಳಸ್ತಾ ಇದ್ರು. ಸೂಜಿ, ದಂತದ ಬಾಚಣಿಕೆಗಳು, ಸೂಜಿ, ಆಮೇಲೆ ದಂತ ಗೊತ್ತಲ್ಲ, ಆನೆಯ ಹಲ್ಲಿನಿಂದ ಮಾಡಿದ ಬಾಚಣಿಕೆಗಳು. ಬರೀ ಆನೆಯ ಹಲ್ಲಿನಿಂದ ಅಷ್ಟೇ ಅಲ್ಲ, ಮೀನಿನ ಮುಳ್ಳು ಗೊತ್ತಲ್ಲ, ಇಫ್ ಯು ಹ್ಯಾವ್ ಸೀನ್ ದಟ್, ಮೀನಲ್ಲಿ ಇರುತ್ತಲ್ಲ ಮುಳ್ಳು, ಆ ಮೀನಿನ ಮುಳ್ಳನ್ನು ಸಹ ಅವರು ಸರಿ ಮಾಡಿ ಬಾಚಣಿಗೆಯನ್ನಾಗಿ ಮಾಡ್ಕೊಂಡಿರೋರು. ಚಾಕು, ಗರಗಸ, ಕೊಡಲಿ, ಮೀನಿನ ಗಾಳ, ಬಾಚಿ, ಹೀಗೆ ಬೇರೆ ಬೇರೆ ರೀತಿಯ ಮನೆಯಲ್ಲಿ ಬಳಸುವ ವಸ್ತುಗಳನ್ನು ಅವರು ಬಳಸ್ತಾ ಇದ್ರು. ಎಲ್ಲಕ್ಕಿಂತ ಮಿಗಿಲಾಗಿ ಆಟಿಕೆಗಳು,
ವಿವಿಧ ಆಟದ ಸಾಮಾನುಗಳು, ಸುಟ್ಟ ಜಡಿಮಣ್ಣಿನ ಬೊಂಬೆಗಳು, ಗೋಲಿಗಳು, ಎತ್ತಿನ ಗಾಡಿಗಳು, ಕೋತಿ, ನಾಯಿ, ಬೆಕ್ಕು, ಬೇರೆ ಬೇರೆ ರೀತಿಯ ಪ್ರಾಣಿಗಳ ಸಣ್ಣ ಪ್ರಮಾಣದ ಒಂದು ಶಿಲ್ಪಗಳು, ಬೊಂಬೆಗಳು, ಸ್ತ್ರೀ ಪುರುಷರ ಆಕೃತಿಗಳು, ಬೊಂಬೆಯ ಆಕೃತಿಗಳು ನಮಗೆ ಸಿಕ್ಕಿದಾವೆ. ಸೊ ಅವನ್ನೆಲ್ಲ ಅವರು ಬಳಸ್ತಿದ್ದಂತಹ ವಸ್ತುಗಳು ಅಂತ ನಾವು ಹೇಳಬಹುದು. ನೋಡಿ, ಇಲ್ಲಿದೆ ಇಷ್ಟೊಂದು ಪ್ರಮಾಣದಲ್ಲಿ ಆ ಒಂದು ವಸ್ತುಗಳನ್ನು ಅವರು ಬಳಸ್ತಾ ಇದ್ರು. ಇವೆಲ್ಲ ಹರಪ್ಪ ನಾಗರಿಕತೆಯ ಮಡಿಕೆ ಕುಡಿಕೆಗಳು, ಹೂಜಿಗಳು. ನೋಡಿ, ಇದು ಹೂಜಿ, ವಾಸ್ ಅಂತ ಹೇಳ್ತೀವಲ್ವ ಈಗ, ಹೂದಾನಿಗಳು ಅಂತಾನು ಹೇಳ್ತೀವಿ. ಇದ್ರೊಳಗಡೆ ಹೂ ಇಟ್ಟು ಅಲಂಕಾರಕ್ಕೆ ಬಳಸ್ತಾ ಇದ್ದದ್ದು. ನೋಡಿ, ಅದರ ಮೇಲೆ ಅದ್ಭುತವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ಲುಕ್ ಅಟ್ ದಟ್ ಪೇಂಟಿಂಗ್ ಲೈಕ್ ದಟ್. ನೋಡಿ, ಇದನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ. ಮಣ್ಣಿನಲ್ಲಿ ಮಾಡಿರೋದು. ಗಾಬ್ಲೆಟ್ಸ್ ಅಂತ ನಾವು ಹೇಳ್ತೀವಿ, ಸಣ್ಣ ಪ್ರಮಾಣದ ಪಾತ್ರೆಗಳು ಅಥವಾ ಹೂಜಿಗಳು. ಓಕೆ, ಸಣ್ಣ ಪುಟ್ಟ ಪಾತ್ರೆಗಳು, ದೊಡ್ಡ ಪಾತ್ರೆಗಳು, ಅದರ ಮೇಲಿನ ಅಲಂಕಾರ. ಓಕೆ, ರೈಟ್. ಇಲ್ಲೆಲ್ಲ ಇದೆ ನೋಡಿ, ಬೇರೆ ಬೇರೆ ರೀತಿಯ ಒಂದು ಸಾಮಾನುಗಳು. ರೈಟ್. ಆಮೇಲೆ ಆಯುಧಗಳನ್ನು ಸಹ ಇವ್ರೇನ್ ಬಳಸ್ತಾ ಇದ್ರು, ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಶಸ್ತ್ರಗಳನ್ನು ಅವರು ಬಳಸ್ತಾ ಇದ್ರು. ಕಬ್ಬಿಣ ಅವರಿಗೆ ತಿಳಿದಿರಲಿಲ್ಲ ಅಂತ ಬಹುತೇಕ ವಿದ್ವಾಂಸರ ವಾದ. ಆದ್ರೆ ಒಂದ್ ಕಡೆ ಕಬ್ಬಿಣದ ಅವಶೇಷ ಸಿಕ್ಕಿದೆ ಅಂತ ಹೇಳ್ತಾರೆ, ಆದ್ರೆ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅವಶೇಷಗಳು ನಮಗೇನು ಸಿಕ್ಕಿಲ್ಲ. ಮುಖ್ಯವಾದ ಆಯುಧಗಳು ಅಂದ್ರೆ ತಾಮ್ರದ ಕೊಡಲಿ, ಈಟಿ, ಕಟಾರಿ, ಬಿಲ್ಲುಗಳು, ಬಾಣ, ಬಾಕು, ಕುಡುಗೋಲು, ಗದೆ, ಕಂಚಿನ ಕತ್ತಿಗಳು, ಇವೆಲ್ಲವೂ ಸಹ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಿಕ್ಕಿದಾವೆ. ಆದ್ರೆ ಅವರು ದೊಡ್ಡ ಪ್ರಮಾಣದಲ್ಲಿ ರಕ್ಷಣಾತ್ಮಕ ಆಯುಧಗಳನ್ನು ಹೊಂದಿರಲಿಲ್ಲ ಅನ್ನೋದು ತುಂಬಾ ಆಶ್ಚರ್ಯಕರವಾದಂತಹ ಒಂದು ವಿಚಾರ. ನೋಡಿ, ಇವೆಲ್ಲ ಹರಪ್ಪ ನಾಗರಿಕತೆಯ ಅವಶೇಷಗಳಲ್ಲಿ ದೊರೆತಿರುವಂತಹ ಆಯುಧಗಳು. ತಾಮ್ರ, ಕಂಚು, ಈ ಎಲ್ಲ ಒಂದು ಲೋಹಗಳಲ್ಲಿ ಮಾಡಿದ ಆಯುಧಗಳು. ಕಬ್ಬಿಣ ಅವರಿಗೆ ಹೆಚ್ಚು ಪರಿಚಯವಿರಲಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ನು ಫ್ರೀ ಟೈಮನ್ನು ಹೇಗೆ ಪಾಸ್ ಮಾಡ್ತಾ ಇದ್ರು, ಕ್ರೀಡೆಗಳು ಯಾವುವು ಅಂತ ನಾವು ಬಂದ್ರೆ, ಓಕೆ, ಸಿಂಧು ಕಣಿವೆಯ ಜನರಿಗೆ ಕ್ರೀಡೆ ಮತ್ತು ಆಟಗಳ ಬಗ್ಗೆ ಅಪಾರವಾದಂತಹ ಪ್ರೀತಿ ಇತ್ತು ಅಂತ ಅಲ್ಲಿ ದೊರೆತಿರುವಂತಹ ಅವಶೇಷಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಅವರು ಚೆಸ್ ಆಡ್ತಾ ಇದ್ರು. ಚೆಸ್ ಅವರು ಆಡ್ತಾ ಇದ್ರು, ಏಕೆಂದ್ರೆ ಅದರ ಅವಶೇಷಗಳು ದೊರಕಿದಾವೆ. ನಾನು ಅದನ್ನು ತೋರಿಸ್ತೇನೆ. ಅದಲ್ಲದೆ ಬೇಟೆಗಾರಿಕೆ, ಮೀನುಗಾರಿಕೆ, ಪಕ್ಷಿ ಕಾಳಗ, ಕೋಳಿ ಕಾಳಗ ಈಗ್ಲೂ ಕೆಲವರೆಲ್ಲ ಜೂಜ್ ಕಟ್ಟಿ ಮಾಡ್ತಾರಲ್ವಾ, ಆ ತರ ಪಕ್ಷಿಗಳ ಒಂದು ಕಾಳಗ, ಬುಲ್ ಫೈಟ್, ಎತ್ತುಗಳನ್ನು ಬಿಟ್ಟು ಅವುಗಳ ನಡುವೆ ಪೈಪೋಟಿ ಅಥವಾ ಹೋರಾಟ ಮಾಡಿಸೋದು, ಆಮೇಲೆ ಜೂಜಾಟ, ಇವೆಲ್ಲವೂ ಅವರಿಗೆ ತಿಳಿದಿತ್ತು. ಪಗಡೆ ಅವರ ಸಾಮಾನ್ಯವಾದಂತಹ ಒಂದು ಆಟವಾಗಿತ್ತು. ಪಗಡೆ ಆಟ ಸಾಮಾನ್ಯವಾದಂತಹ ಒಂದು ಆಟವಾಗಿತ್ತು. ಮಕ್ಕಳು ಜೇಡಿಮಣ್ಣಿನಿಂದ ಮಾಡಿದ ಆಟಿಕೆಗಳನ್ನ ಬಳಸಿಕೊಂಡು ಆಟವಾಡ್ತಾ ಇದ್ರು. ಇಲ್ಲಿ ನೋಡಿ, ಈ ಕೊನೆಯಲ್ಲಿ ಸಣ್ಣ ಪುಟ್ಟ ಎತ್ತಿನ ಗಾಡಿಗಳು, ಬೊಂಬೆಗಳ ಆಕೃತಿಗಳಿದಾವೆ. ಇವೆಲ್ಲ ಮಕ್ಕಳಿಗಾಗಿ ಅವರು ಮಾಡಿದ್ದಂತಹ ಒಂದು ಆಟಿಕೆಗಳು. ಇದು ಚೆಸ್ ಬೋರ್ಡ್ ಅಲ್ಲಿ ಅವರು ಬಳಸ್ತಿದ್ದದ್ದು. ಇದು ಚೆಸ್ ಬೋರ್ಡ್, ಬೇರೆ ಬೇರೆ ಪಾನ್ಗಳು. ಓಕೆ, ಇದು ಪಗಡೆ ಆಡೋಕೆ ಗೊತ್ತಲ್ಲ ನೋಡಿ, ಆ ನಂಬರ್ ಹಾಕಿರೆ ಬೀಳುತ್ತಲ್ಲ, ಕಾಯಿ, ಡೈಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಓಕೆ, ರೈಟ್. ಲುಕ್ ಅಟ್ ದಿಸ್. ಇವೆಲ್ಲ ಹರಪ್ಪ ನಾಗರಿಕತೆಯಲ್ಲಿ ದೊರೆತಿರುವಂತಹ ಆಟಿಕೆಗಳು, ಜೇಡಿ ಮಣ್ಣಿನಲ್ಲಿ ಮಾಡಿರುವಂತಹ. ನೋಡಿ, ಸಣ್ಣ ಎತ್ತಿನ ಗಾಡಿ, ಎತ್ತಿನ ಗಾಡಿಯ ಮತ್ತೊಂದು ಚಿತ್ರ, ಬೇರೆ ಬೇರೆ ರೀತಿಯ ಪ್ರಾಣಿಗಳು. ಬಹುಶಃ ಮಕ್ಕಳಿಗೆ ಆಟವಾಡೋಕೆ ಇವುಗಳನ್ನು ಮಾಡಿಕೊಡ್ತಾ ಇದ್ರು ಅಂತ ನಮಗೆ ಅನಿಸುತ್ತೆ. ಇದು ಒಂದು ಎತ್ತಿನ ಗಾಡಿ. ಲುಕ್ ಅಟ್ ದಟ್ ಸ್ಮಾಲ್ ಪಾಟ್ಸ್ ಹಿಯರ್. ಸಣ್ಣ ಮಡಿಕೆ, ಸಣ್ಣದೇ ಎತ್ತಿನ ಗಾಡಿ, ಇನ್ನು ಅದರಲ್ಲೊಂದು ಸಣ್ಣ ಮಡಿಕೆಗಳು. ಎತ್ತು ನೋಡಿ, ಎತ್ತಿ ಹೇಗಿದ್ದಾವೆ ಅಂತ. ಇದು ಪಗಡೆ, ಇದು ಎತ್ತಿನ ಗಾಡಿ, ಮನುಷ್ಯ ಅದ್ರ ಮೇಲೆ ನಿಂತಿರೋದು, ಒಂದು ಮಡಿಕೆ ಇರೋದು. ಓಕೆ, ಇವೆಲ್ಲ ಆಟಿಕೆಗಳು. ಒಂದು ಇಲ್ಲಿ ಅವರ ಆಟಿಕೆಗಳು ಅಂತನೂ ನಾವು ಒಂದು ಕಡೆ ಅರ್ಥ ಮಾಡಿಕೊಳ್ಳಬಹುದು. ಅವರ ಕಲಾ ಜ್ಞಾನ ಹೇಗೆ ಗೊತ್ತಿತ್ತು, ಅವುಗಳನ್ನು ಮಾಡುವ ಒಂದು ಕೌಶಲ್ಯ ಹೇಗಿತ್ತು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಓಕೆ,
ದ ಆರ್ಟಿಸ್ಟಿಕ್ ಸ್ಕಿಲ್ ಅಂತೀವಲ್ವಾ, ಕಲಾ ಕೌಶಲ್ಯ ಹೇಗಿತ್ತು ಅದನ್ನು ನಾವು ಇದರಿಂದ ತಿಳಿದುಕೊಳ್ಳಬಹುದು. ಓಕೆ, ಇನ್ನು ಮಹಿಳೆಯರ ಸ್ಥಾನಮಾನದ ಕಡೆಗೆ ಬಂದ್ರೆ ಕೆಲವು ವಿದ್ವಾಂಸರು ಹೇಳುವ ಪ್ರಕಾರ ಹರಪ್ಪ ಸಮಾಜ ಮಾತೃ ಪ್ರಧಾನ ಸಮಾಜವಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿ ದೊರೆತಿರುವಂತಹ ಅವಶೇಷಗಳ ಆಧಾರದ ಮೇಲೆ ಅದು ಮಾತೃ ಸಮಾಜ, ಮಾತೃ ಪ್ರಧಾನ. ಈಗ ನಮ್ಮ ಸಮಾಜ ಪಿತೃ ಪ್ರಧಾನ ಸಮಾಜ, ಪಿತೃವೇ ಮುಖ್ಯ, ಅವನೇ ಯಜಮಾನ, ಅವನೇ ಎಲ್ಲ ಎನ್ನುವಂತಹ ಒಂದು ವ್ಯವಸ್ಥೆ ಇವತ್ತು ರೂಢಿಯಲ್ಲಿದೆ. ಆದ್ರೆ ಹರಪ್ಪ ಸಂಸ್ಕೃತಿ ಮಾತೃ ಪ್ರಧಾನ ಸಮಾಜವಾಗಿತ್ತು ಅಂತ ಹೇಳಲಾಗುತ್ತೆ. ಓಕೆ, ಮಹಿಳೆಯರ ಅಂದ್ರೆ ಅದರಿಂದ ನಾವೇನ್ ಅರ್ಥ ಮಾಡ್ಕೊಳ್ಬಹುದು, ಮಹಿಳೆಯರ ಸ್ಥಿತಿಗತಿ ಉತ್ತಮವಾಗಿತ್ತು, ಗೌರವಾನ್ವಿತರಾಗಿದ್ರು, ಸಮಾಜದಲ್ಲಿ ಸ್ವಾತಂತ್ರ್ಯ ಮತ್ತು ಸ್ಥಾನಮಾನವನ್ನು ಅವರು ಹೊಂದಿದ್ರು ಅಂತ ನಾವು ತಿಳ್ಕೊಳ್ಬಹುದು. ಈ ಶಿಲ್ಪಗಳನ್ನು ನೋಡಿ, ಇವೆಲ್ಲ ಮಹಿಳೆಯರ ಶಿಲ್ಪಗಳೇ. ಇವುಗಳ ಬಗ್ಗೆ ಮುಂದೆ ನಾನು ಇನ್ನೂ ಮಾತನಾಡ್ತೀನಿ. ಕೆಲವರು ಹೇಳ್ತಾರೆ ಇದನ್ನು ಮಾತೃದೇವತೆಯ ವಿಗ್ರಹ ಅಂತ ಕೆಲವರು ಹೇಳ್ತಾರೆ. ಈ ಕೊನೆ ಇದಿದೆಯಲ್ವಾ, ದಿಸ್ ಒನ್ ಫಸ್ಟ್ ಒನ್, ನಿಮಗೆ ಫಸ್ಟ್ ಒನ್ ಅನ್ಸುತ್ತಿದ್ದು. ಸೊ ಇದು ಒಂದು ಮಹಿಳೆ, ಆ ಮಹಿಳೆಯ ತಲೆಯ ಮೇಲಿಂದ ಗಿಡಗಳು ಬೆಳೆಯುತ್ತಿರುವಂತಹ ಒಂದು ಚಿತ್ರ. ಓಕೆ, ಅಂದ್ರೆ ಇಲ್ಲಿ ಮಹಿಳೆಯನ್ನು ಭೂದೇವಿಗೆ, ಭೂತಾಯಿಗೆ ಹೋಲಿಸಿರುವಂತಹ ಒಂದು ಸನ್ನಿವೇಶ. ಹೀಗೆಲ್ಲ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಓಕೆ, ಇದು ಮಹಿಳೆಯರಿಗೆ ಸಂಬಂಧಿಸಿದಂತೆ. ಇನ್ನು ಸತ್ತವರನ್ನು ಹೇಗೆ ಇವರು ಅಂತ್ಯೇಷ್ಟಿ ಮಾಡ್ತಾ ಇದ್ರು ಅಂತ ಅಂದ್ರೆ, ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು ಅಂತ ಅಂದ್ರೆ, ಓಕೆ, ಅಲ್ಲಿ ದೊರೆತಿರುವಂತಹ ಅವಶೇಷಗಳ ಆಧಾರದ ಮೇಲೆ ಅವರು ಸತ್ತವರನ್ನು ಸಂಪೂರ್ಣವಾಗಿ ಸಮಾಧಿ ಮಾಡ್ತಾ ಇದ್ರು, ಅಂದ್ರೆ ಹೂಳ್ತಾ ಇದ್ರು. ಈಗಲೂ ಏನು ಹೂಳುವ ಒಂದು ಪದ್ಧತಿ ಏನು ನಮ್ಮ ಸಮಾಜದಲ್ಲಿದೆ, ಆ ರೀತಿ ಅದನ್ನು ಸಂಪೂರ್ಣ ದೇಹವನ್ನು ಅಲ್ಲಿ ಹೂಳುವ ಪದ್ಧತಿ ಇತ್ತು. ಹೂಳಬೇಕಾದ್ರೆ ಇನ್ನೊಂದು ನೀವು ಜ್ಞಾಪಕ ಇಟ್ಕೊಂಡಿರಿ, ಹಲವಾರು ಕಡೆ ನಮಗೆ ಅವಶೇಷಗಳಲ್ಲಿ ಸಿಕ್ಕಿದಾವೆ. ಆ ಸತ್ತ ಅಂದ್ರೆ ಹೆಣದ ಜೊತೆಗೆ ಹಲವಾರು ಪಾತ್ರೆಗಳನ್ನೆಲ್ಲ ಅದರಲ್ಲಿ ಇಡೋರು. ಬಹುಶಃ ಅದರಲ್ಲಿ ಮತ್ತೆ ಜೀವ ಬರುತ್ತೆ ಅಂತ ಹೇಳಿಬಿಟ್ಟು ಆಹಾರ ಧಾನ್ಯಗಳನ್ನೆಲ್ಲ ಅದರಲ್ಲಿ ಹಾಕಿ ಇಟ್ಟಿರ್ತಿದ್ರು ಅಂತ ಅನ್ಸುತ್ತೆ. ಸೊ ಒಂದು ಸಂಪೂರ್ಣವಾಗಿ ಹೂಳುವ ಪದ್ಧತಿ, ಸಮಾಧಿ ಮಾಡೋದು. ಎರಡನೇದು, ಸತ್ತ ವ್ಯಕ್ತಿಯ ದೇಹವನ್ನು ಹಾಗೆ ಬಿಟ್ಬಿಡೋದು. ಕಾಡು ಮೃಗಗಳು ಅದನ್ನು ತಿಂದ ಮೇಲೆ ಉಳಿದ ಮೂಳೆಗಳನ್ನು ತಗೊಂಡೋಗಿ ಸಮಾಧಿ ಮಾಡೋದು ಅಥವಾ ಮಣ್ಣಲ್ಲಿ ಮುಚ್ಚೋದು. ಅದು ಎರಡನೆಯದು. ಮೂರನೆಯ ಪದ್ಧತಿ ಏನಂದ್ರೆ, ಮೃತದೇಹವನ್ನು ಸುಟ್ಟು ಚಿತಾಭಸ್ಮವನ್ನು ಮತ್ತು ಮೂಳೆಗಳನ್ನು ಸಮಾಧಿ ಮಾಡೋದು. ಒಂದು ಆಸ್ ಇಟ್ ಈಸ್ ಭೂಮಿಯಲ್ಲಿ ಹೂಳೋದು. ಎರಡನೇದು, ಸತ್ತ ವ್ಯಕ್ತಿಯನ್ನು ಹಾಗೆ ಬಿಟ್ಟೋದು, ಕಾಡು ಪ್ರಾಣಿಗಳು ಅದನ್ನು ತಿನ್ಕೊಂಡ ಮೇಲೆ ಉಳಿದ ಅವಶೇಷಗಳನ್ನು ಭೂಮಿಯಲ್ಲಿ ಮತ್ತೆ ಹೂಳುವ ಪದ್ಧತಿ. ಮೂರನೇದು, ಸತ್ತ ಮೃತದೇಹವನ್ನು, ಮೃತದೇಹ ಅಂದ್ರೇನೆ ಸತ್ತಿದ್ದು, ಮೃತದೇಹವನ್ನು ಸುಟ್ಟು ಅದರ ಬೂದಿಯನ್ನು ಮಡಿಕೆಗಳಲ್ಲಿ ಹಾಕಿ ಮತ್ತೆ ಅದನ್ನು ಭೂಮಿಯಲ್ಲಿಟ್ಟು ಹೂಳುವ ಪದ್ಧತಿ. ಸೊ ಈ ರೀತಿಯ ಮೂರು ರೀತಿಯ ಒಂದು ಪದ್ಧತಿಗಳು ಅಲ್ಲಿ ಜಾರಿಯಲ್ಲಿದ್ದು ಅದಕ್ಕೆಲ್ಲ ನಮ್ಗೆ ಅವಶೇಷಗಳು ಸಿಕ್ಕಿದಾವೆ. ಓಕೆ, ಸೊ ಸರ್ ಜಾನ್ ಮಾರ್ಷಲ್ ಅವರ ಪ್ರಕಾರ ಸತ್ತವರನ್ನು ವಿಲೇವಾರಿ ಮಾಡುವ ಈ ಮೂರು ವಿಧಾನಗಳನ್ನು ಹರಪ್ಪಾದ ಜನರು ಅಭ್ಯಾಸ ಮಾಡಿಕೊಂಡಿದ್ರು ಅಂತ ಸರ್ ಜಾನ್ ಮಾರ್ಷಲ್ ಅವರು ಹೇಳ್ತಾರೆ. ನೋಡಿ, ಇದು ಹರಪ್ಪ ನಾಗರಿಕತೆಯಲ್ಲಿ ದೊರೆತಿರುವಂತಹ ಸತ್ತವರನ್ನು ಹೂಳಿರುವ ಅವಶೇಷಗಳು. ನೋಡಿ, ಇಲ್ಲಿ ಯಾರನ್ನೋ ಹೂಳಿದ್ದಾರೆ, ಸುತ್ತಲೂ ನೋಡಿ ಎಷ್ಟೊಂದು ಮಡಿಕೆಗಳನ್ನೆಲ್ಲ ಇಟ್ಟಿದ್ದಾರೆ. ಬಹುಶಃ ಅದರಲ್ಲಿ ಆತನಿಗೆ ಮತ್ತೆ ಜೀವ ಬರುತ್ತೆ ಅಥವಾ ಎಲ್ಲೋ ಪರಲೋಕಕ್ಕೆ ಹೋಗ್ತಾನೆ, ಆತನಿಗೆ ಮತ್ತೆ ಜೀವ ಬಂದಾಗ ಅವನಿಗೆ ತಿನ್ನೋಕೆಲ್ಲ ಬೇಕು ಎನ್ನುವಂತಹ ನಂಬಿಕೆ ಅವ್ರಿಗೆ ಇತ್ತೇನೋ, ಹಾಗಾಗಿ ಅದನ್ನೆಲ್ಲ ಹಾಕಿ ಇಡ್ತಿದ್ರೇನೋ. ಕೆಲವು ಕಡೆ ಸಮಾಧಿಯಲ್ಲಿ ಮೇಕೆಯ ಅಸ್ಥಿಪಂಜರ ಸಿಕ್ಕಿದೆ. ಮನುಷ್ಯನ ಸಮಾಧಿ ಪಕ್ಕ ಮೇಕೆಯ ಅಸ್ಥಿಪಂಜರ ಸಿಕ್ಕಿದೆ. ಯಾರಿಗ್ ಗೊತ್ತು, ಮೇಕೆಯನ್ನು ಜೊತೆಗೆ ಹೂಳಿದ್ರೇನೋ, ಆಮೇಲೆ ಅವ್ನು ತಿನ್ಲಿ ಅದನ್ನ ಅಂತ. ವಿ ಡೋಂಟ್ ನೋ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಈ ಹರಪ್ಪ ನಾಗರಿಕತೆ ಇದ್ದಂತಹ ಕಾಲಘಟ್ಟದಲ್ಲಿಯೇ ಈಜಿಪ್ಟ್ ನಾಗರಿಕತೆ ಅನ್ನೋದಿತ್ತು. ಜ್ಞಾಪಕ ಇದೆಯಾ? ಅವರು ಸತ್ತ ವ್ಯಕ್ತಿಯ ದೇಹವನ್ನು ಹೇಗೆ ಮಮ್ಮಿಫಿಕೇಶನ್ ಮಾಡಿ ಅದಕ್ಕೆಲ್ಲ ಚೆನ್ನಾಗಿ ಸುಗಂಧ ದ್ರವ್ಯಗಳನ್ನೆಲ್ಲ ಹಾಕಿ ಬಟ್ಟೆನೆಲ್ಲ ಸುತ್ತಿಬಿಟ್ಟು ಒಂದು ಮರದ ಶವಪೇಟಿಗೆಯ ತರ ಅಲಂಕಾರಕವಾದಂತಹ ಶವಪೇಟಿಗೆಯನ್ನು ಮಾಡಿ ಅದರಲ್ಲಿ ಊತು ಇಟ್ಟಿರೋರು. ಈಗ್ಲೂ
ಅವಶೇಷಗಳು ಆ ರೀತಿಯ ಮಮ್ಮಿಗಳನ್ನು ತೆಗಿತಾನೇ ಇದ್ದಾರೆ. ಆದ್ರೆ ಇವರು ಮಮ್ಮಿಫಿಕೇಶನ್ ಮಾಡಿಲ್ಲ, ಮಮ್ಮಿಗಳನ್ನು ಮಾಡಿಲ್ಲ, ಆದ್ರೆ ಈ ರೀತಿಯಲ್ಲಿ ಹೂಳಿದ್ದಾರೆ. ಬಟ್ ಅದ್ರ ಜೊತೆ ಇಲ್ಲೊಂದು ಅಬ್ಸರ್ವ್ ಮಾಡಿ, ಈ ಕೆಳಗಡೆ ಪಿಕ್ಚರ್ ಅಬ್ಸರ್ವ್ ಮಾಡಿ. ಬಹುಶಃ ಒಂದು ಮಹಿಳೆಯ ಅಸ್ಥಿ ಪಂಜರ. ಲುಕ್ ಅಟ್ ಹರ್ ಲೆಗ್, ಕಾಲ್ ಕೆಳಗಡೆ ನೋಡಿ, ಒಂದು ಮಗುವಿನ ಅಸ್ಥಿ ಪಂಜರ. ಹೂಳಿರುವ ಒಂದು ಸಮಾಧಿಗಳ ಅವಶೇಷಗಳು. ಇಲ್ಲೂ ಅಷ್ಟೇ ನೋಡಿ, ಎಷ್ಟೊಂದು ಮಡಿಕೆಗಳಿದಾವೆ, ಗಾಬ್ಲೆಟ್ಸ್. ಸೊ ಇದರಿಂದ ನೀವೇನ್ ಕಲ್ತ್ಕೊಂಡ್ರಿ? ಅವರ ಸಾಮಾಜಿಕ ವರ್ಗಗಳು, ಆಹಾರ, ಅವರ ಆಭರಣ ಇರ್ಬೋದು, ಅವರ ಬಟ್ಟೆ ಇರ್ಬೋದು, ಅವರ ದಿನನಿತ್ಯದ ವಸ್ತುಗಳಿರ್ಬೋದು, ಅಸ್ತ್ರಗಳಿರ್ಬೋದು, ಅವರ ಒಂದು ಪಾಸ್ ಟೈಮ್ ಅಂತ ನಾವೇನ್ ಹೇಳ್ತೀವಿ, ಯಾವ ರೀತಿಯ ಬೇಟೆ ಆಡೋದು ಅಥವಾ ಪಗಡೆ ಆಡೋದು, ಅವೆಲ್ಲ ಕ್ರೀಡೆ. ಓಕೆ, ಮಹಿಳೆಯರ ಸ್ಥಾನಮಾನ ಮತ್ತು ಸತ್ತವರನ್ನು ಹೇಗೆ ವಿಲೇವಾರಿ ಮಾಡಲಾಗ್ತಿತ್ತು ಎನ್ನುವುದನ್ನು ತಿಳ್ಕೊಂಡು. ಓಕೆ, ಇದು ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ. ನೆಕ್ಸ್ಟ್ ಐ ವಿಲ್ ಬಿ ಪಾಸಿಂಗ್ ಆನ್ ಟು ಒಂದೇ ಒಂದು ಸೆಕೆಂಡು. ಓಕೆ, ಹರಪ್ಪ ಜನರ ಧಾರ್ಮಿಕ ಜೀವನವನ್ನು ಸಹ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡೋಣ. ಇಲ್ಲಿ ನೀವೇನ್ ಅರ್ಥ ಮಾಡ್ಕೊಳ್ತೀರಾ ಅಂದ್ರೆ, ಅವರ ಧಾರ್ಮಿಕ ನಂಬಿಕೆಗಳೇನಿತ್ತು ಅಂತ ತಿಳ್ಕೊಳ್ತೀರಾ, ಮಾತೃದೇವತಾ ಆರಾಧನೆಯ ಬಗ್ಗೆ ತಿಳ್ಕೊಳ್ತೀರಾ, ಶಿವ ಅಥವಾ ಪಶುಪತಿಯ ಆರಾಧನೆ ಅಥವಾ ಮಹಾದೇವನ ಆರಾಧನೆಯ ಬಗ್ಗೆ ತಿಳ್ಕೊಳ್ತೀರಾ, ಪ್ರಾಣಿ ವೃಕ್ಷ ಪೂಜೆಗಳ ಬಗ್ಗೆ ತಿಳ್ಕೊಳ್ತೀರಾ, ಮರ ನೀರು ಇತ್ಯಾದಿ ಪೂಜೆ. ಅಂದ್ರೆ ಒಟ್ಟಿನಲ್ಲಿ ಅವರ ಎಲ್ಲ ಧಾರ್ಮಿಕ ವಿಚಾರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ, ದೊರೆತಿರುವ ಅವಶೇಷಗಳನ್ನು ನಾವು ನೋಡಿದರೆ, ಸಿಂಧೂ ಕಣಿವೆಯ ಜನ ಅಥವಾ ಹರಪ್ಪ ನಾಗರಿಕತೆಯ ಜನ ಹೆಚ್ಚಾಗಿ ಧಾರ್ಮಿಕ ಮನೋಭಾವವನ್ನು ಉಳ್ಳವರಾಗಿದ್ರು, ತೀವ್ರತರವಾದಂತಹ ಧಾರ್ಮಿಕತೆಗೆ ಒಳಗಾಗಿದ್ರು ಅಂತ ನಾವು ಹೇಳ್ಬಹುದು. ಆದ್ರೆ ಅವರ ಧರ್ಮ ಇದೇ ಆಗಿತ್ತು ಅಂತ ನಾವು ಸ್ಪಷ್ಟವಾಗಿ ನಿಖರವಾಗಿ ಹೇಳೋಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಅವರು ಬರೆದಿರುವಂತಹ ಬರವಣಿಗೆಯನ್ನು ನಮ್ಗೆ ಇವತ್ತಿಗೂ ಓದೋಕೆ ಸಾಧ್ಯವಾಗಿಲ್ಲ. ಇನ್ನೊಂದು ವಿಚಾರ ನಿಮಗೆ ಜ್ಞಾಪಕ ಇರಲಿ, ಹರಪ್ಪ ನಾಗರಿಕತೆಯ ಯಾವುದೇ ಕೇಂದ್ರಗಳಲ್ಲಿ ದೇವಾಲಯದ ರೀತಿಯ ಕಟ್ಟಡಗಳು ದೊರೆತಿಲ್ಲ. ದೇರ್ ಆರ್ ನೋ ಟೆಂಪಲ್ ಸ್ಟ್ರಕ್ಚರ್ ಅವೈಲಬಲ್ ಅಟ್ ಹರಪ್ಪನ್ ಕಲ್ಚರ್. ಈಗ ನಾವು ಯಾವ್ದಾದ್ರು ಒಂದು ಕಟ್ಟಡ, ಹಳೆಯ ಒಂದು ಕಟ್ಟಡ ನೋಡಿದ್ರೆ ಅದು ಏನು ಅಂತ ನಾವು ಹೇಳ್ತೀವಿ, ದೇವಾಲಯವೋ ಅಥವಾ ಕೋಟೆಯೋ ಅಥವಾ ಅರಮನೆಯೋ ಅಂತ. ಆದ್ರೆ ಹರಪ್ಪ ನಾಗರಿಕತೆಯ ಅವಶೇಷಗಳಲ್ಲಿ ದೇವಾಲಯಗಳ ರೀತಿಯ ಕಟ್ಟಡಗಳೆಲ್ಲೂ ದೊರೆತಿಲ್ಲ. ಹಾಗಾಗಿ ಅಲ್ಲಿ ದೊರೆತಿರುವಂತಹ ಒಂದು ಶಿಲ್ಪಗಳ ಆಧಾರದ ಮೇಲೆ, ಅಗ್ನಿಕುಂಡಗಳ ಆಧಾರದ ಮೇಲೆ, ಮುದ್ರೆಗಳ ಆಧಾರದ ಮೇಲೆ, ಇತರೆ ತಾಮ್ರ ಕಂಚಿನ ಪ್ರತಿಮೆಗಳ ಆಧಾರದ ಮೇಲೆ ಅವರ ಧಾರ್ಮಿಕ ಸ್ಥಿತಿಗತಿಯನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಜ್ಞಾಪಕ ಇಟ್ಕೊಂಡಿರಿ, ಅವ್ರದ್ದು ಯಾವುದೇ ದೇವಾಲಯಗಳು ಸಿಕ್ಕಿಲ್ಲ. ಸೊ ಮುದ್ರೆಗಳು, ಕೆತ್ತಿದ ತಾಮ್ರದ ಕೋಷ್ಟಗಳು, ಕಲ್ಲಿನ ಪ್ರತಿಮೆಗಳು, ಟೆರಕೋಟಾ ಪ್ರತಿಮೆಗಳು, ಜೇಡಿಮಣ್ಣಿನ ಪ್ರತಿಮೆಗಳು, ಟೆರಕೋಟಾ ಅಂದ್ರೆ ಜೇಡಿಮಣ್ಣು ಪ್ರತಿಮೆಗಳು, ಅವುಗಳಿಂದ ಅವರ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹೀಗಿದ್ರು ಅಂತ ಹೇಳ್ಬೋದು, ಅದೇ ಫೈನಲ್ ಅಲ್ಲ. ಕಲಿಬಂಗನ್ನಲ್ಲಿ ಯಜ್ಞಕುಂಡದ ಅವಶೇಷಗಳು ದೊರಕಿದಾವೆ, ನಾನು ಮುಂದೆ ತೋರಿಸ್ತೇನೆ. ಯಜ್ಞಕುಂಡ ಗೊತ್ತಲ್ವಾ, ಯಜ್ಞ ಮಾಡುವ ಒಂದು ಸ್ಥಳ. ಓಕೆ, ಅಲ್ಲಿ ಒಂದು ಬೆಂಕಿ, ಯಜ್ಞ ಮಾಡೋದು ನೀವು ನೋಡಿರ್ತೀರಾ ಅನ್ಸುತ್ತೆ. 4 ಕಡೆ ಇಟ್ಟಿಗೆ ಇಟ್ಟು ಮಧ್ಯ ಬೆಂಕಿ ಎಲ್ಲ ಹಾಕಿ ಅದಕ್ಕೆಲ್ಲ ಆಹುತಿಗಳನ್ನು ಕೊಟ್ಟು ಯಜ್ಞ ಮಾಡ್ತಾರಲ್ಲ, ಆ ಅವಶೇಷಗಳು ಅಲ್ಲಿ ಸಿಕ್ಕಿದಾವೆ. ಹಾಗಾಗಿ ಹರಪ್ಪಾದ ಜನ, ಇವತ್ತು ನಾವೇನು ಹಿಂದೂ ಧರ್ಮ ಅಂತ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಅದರ ಒಂದು ಆರಂಭ ಅಥವಾ ಮೂಲವನ್ನು ನಾವು ಹರಪ್ಪ ನಾಗರಿಕತೆಯಲ್ಲಿ ಕಾಣಬಹುದು ಅಂತ ನಾವು ಹೇಳಬಹುದು. ಹಿಂದೂ ಧರ್ಮದ ಒಂದು ಮೂಲವನ್ನು ಹರಪ್ಪ ಸಂಸ್ಕೃತಿಗೆ ಕೊಂಡೊಯ್ಯಬಹುದು, ಅದೇ ಆರಂಭ ಅಂತನೂ ನಾವು ಹೇಳ್ಬೋದು. ಮುಂದೆ ನಿಮ್ಗೆ ಅರ್ಥವಾಗುತ್ತೆ. ಈ ನಾನೀಗ ಹೇಳಿ ಸ್ಟೇಟ್ಮೆಂಟ್ನ ಜ್ಞಾಪಕ ಇಟ್ಕೊಂಡಿರಿ. ಓಕೆ, ಸೊ ಈ ಹರಪ್ಪ ನಾಗರಿಕತೆಯಲ್ಲಿ ಜನ ಮಾತೃದೇವತೆಯ ಆರಾಧನೆಯನ್ನು ಮಾಡ್ತಾ ಇದ್ರು ಅಂತ ನಮಗೆ ತಿಳಿದು ಬಂದಿದೆ. ಮಾತೃದೇವತೆ, ಓಕೆ, ಮಹಿಳೆ ದೇವತೆ ಆರಾಧನೆ ಅನ್ನೋದು ನಡೆಯೋದು. ಮಾತೃದೇವತೆಯೇ ತುಂಬಾ ಪ್ರಮುಖವಾದಂತಹ ಒಂದು ದೇವತೆ.
ಅದನ್ನು ಇಲ್ಲಿ ಹೆಚ್ಚು ಆರಾಧನೆ ಮಾಡಲಾಗ್ತಾ ಇತ್ತು. ಈ ಮಾತೃದೇವತೆಯ ಹಲವಾರು ಶಿಲ್ಪಗಳು ಹರಪ್ಪ ನಾಗರಿಕತೆಯಲ್ಲಿ ನಮಗೆ ಸಿಕ್ಕಿದಾವೆ. ಜೇಡಿ ಮಣ್ಣಿನಲ್ಲಿ ಮಾಡಿದಂತಹ ಸ್ತ್ರೀಯ ಶಿಲ್ಪಗಳು ದೊರೆತಿವೆ. ಅವುಗಳನ್ನು ವಿದ್ವಾಂಸರು ಮಾತೃದೇವತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದನ್ನು ಹರಪ್ಪ ನಾಗರಿಕತೆಯ ಜನ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಆಕೆಯನ್ನು ತಾಯಿ, ದೇವತೆ, ಮಾತಾ, ಅಂಬೆ, ಕಾಳಿ, ಕರಾಳಿ ಮುಂತಾದ ಒಂದು ರೂಪಗಳಲ್ಲಿ ಆಕೆಯನ್ನು ಪೂಜೆ ಮಾಡಲಾಗ್ತಾ ಇತ್ತು. ಆಮೇಲೆ ಇನ್ನೊಂದು ಕಡೆ, ಐ ವಿಲ್ ಶೋ ಯು ದಟ್ ಆಲ್ಸೋ, ಐ ಹ್ಯಾವ್ ಎ ಪಿಕ್ಚರ್. ಇನ್ನೊಂದು ಕಡೆ ಒಂದು ಮಹಿಳೆಯ ಒಂದು ವಿಗ್ರಹ ಇದೆ. ಅದರ ಮುಂದೆ ಒಬ್ಬ ವ್ಯಕ್ತಿಯನ್ನು ಬಾಗಿಸಿ ಅವನನ್ನು ಬಲಿ ಕೊಡುವಂತಹ ಒಂದು ಚಿತ್ರವೂ ಇದೆ. ಅಂದ್ರೆ ಆ ಮಹಿಳೆ ಬಹುಶಃ ಒಂದು ದೇವತೆ, ಅದಕ್ಕೆ ಬಲಿ ಕೊಡುವ ಒಂದು ಪದ್ಧತಿ ಇತ್ತು. ಸೊ ಆ ಒಂದು ಚಿತ್ರವೂ ಸಹ ಮಾನವ ಬಲಿ, ನರಬಲಿ ನೀಡುವ ಪದ್ಧತಿ ಅವರಿಗೆ ಗೊತ್ತಿತ್ತು. ದೇವತೆಗಳನ್ನು ಸಂಪ್ರೀತಿಗೊಳಿಸುವ ಸಲುವಾಗಿ ಅಂತ ಹೇಳಲಾಗುತ್ತೆ. ಸೊ ಈ ದೊರೆತಿರುವಂತಹ ಮಾತೃದೇವತೆ ರೀತಿಯ ಶಿಲ್ಪಗಳನ್ನು ಸರ್ ಜಾನ್ ಮಾರ್ಷಲ್ ಅವರು ಮಹಾದೇವಿ ವಿಗ್ರಹಗಳು ಅಂತನೂ ಹೇಳ್ತಾರೆ. ಓಕೆ, ಐ ವಿಲ್ ಶೋ ಯು ಸಮ್ ಆಫ್ ದೋಸ್ ಪಿಕ್ಚರ್ಸ್, ಯು ಕ್ಯಾನ್ ಸಿ ದೆಮ್. ಇವನ್ನೆಲ್ಲ ಮಾತೃದೇವತೆಯ ವಿಗ್ರಹಗಳು ಅಂತ ಹೇಳ್ತಾರೆ. ಈಕೆಯನ್ನು ಮಾತೃದೇವತೆ ಅಂತ ಹೇಳಿಬಿಟ್ಟು ವಿದ್ವಾಂಸರು ಐಡೆಂಟಿಫೈ ಮಾಡಿದ್ದಾರೆ. ಓಕೆ, ಇನ್ನೊಂದು ಶಿಲ್ಪದಲ್ಲಿ ನಾನು ಆಗ ಇದು ಹೇಳದಂತೆ ಒಂದು ಗಿಡ ಬೆಳೀತಾ ಇರೋ ರೀತಿ ಕಾಣುತ್ತೆ. ಅಂದ್ರೆ ಭೂದೇವಿಗೆ ಆಕೆಯನ್ನು ಹೋಲಿಸಿ ಆ ರೀತಿಯ ಒಂದು ಶಿಲ್ಪವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದು ಮಾತೃದೇವತೆಯ ಒಂದು ಶಿಲ್ಪ. ಮತ್ತೊಂದು ಹೆಣ್ಣಿನ ಒಂದು ಶಿಲ್ಪ, ತಲೆಯ ಮೇಲೆ ಒಂದು ಕಿರೀಟವನ್ನು ಇಟ್ಟಿರುವ ರೀತಿಯಲ್ಲಿ ಸಿಕ್ಕಿದೆ. ಸೊ ಅದು ಮಾತೃದೇವತೆ ಅಂತ ವಿದ್ವಾಂಸರ ಒಂದು ವಾದ. ಓಕೆ, ಮಾತೃದೇವತೆಯ ಆರಾಧನೆ ಅಲ್ಲದೆ ಶಿವನನ್ನು ಇವರು ಪೂಜೆ ಮಾಡ್ತಾ ಇದ್ರು. ಪಶುಪತಿಯನ್ನು ಹರಪ್ಪಾದ ಜನ ಪೂಜೆ ಮಾಡ್ತಾ ಇದ್ರು ಅಂತ ನಮಗೆ ಸಾಕಷ್ಟು ಅವಶೇಷಗಳು ಸಿಕ್ಕಿದಾವೆ, ಪುರಾವೆಗಳು ಸಿಕ್ಕಿದಾವೆ. ಸೊ ಶಿವನ ಪೂಜೆ ಇವತ್ತಿಗೂ ನಾವು ಭಾರತದಲ್ಲಿ ಶಿವ ಅಥವಾ ಮಹಾದೇವ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತೇವೆ. ಸೊ ಶಿವ ಅಥವಾ ಮಹಾದೇವನ ಆರಾಧನೆ ಹರಪ್ಪ ನಾಗರಿಕತೆಯಲ್ಲಿಯೇ ಇತ್ತು ಅಂತ ಹೇಳಲಾಗುತ್ತೆ. ಏಕೆಂದ್ರೆ ಒಂದು ಮುದ್ರೆ ಸಿಕ್ಕಿದೆ. ಆ ಮುದ್ರೆಯಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಯೋಗಿಯ ರೂಪದಲ್ಲಿ ಕೂತಿದ್ದಾನೆ. ಓಕೆ, 3 ಮುಖಗಳಿದೆ ಅವನಿಗೆ. ಸುತ್ತಲೂ ಆನೆ, ಹುಲಿ, ಖಡ್ಗಮೃಗ, ಎಮ್ಮೆ, ಆಮೇಲೆ ಕೆಳಗಡೆ 2 ಜಿಂಕೆಗಳು ನಿಂತಿರುವ ಒಂದು ಮುದ್ರೆ. ಅದು ನಾನು ತೋರಿಸ್ತೇನೆ ಅದನ್ನು. ಸೊ ಇದರ ಆಧಾರದ ಮೇಲೆ ಸರ್ ಜಾನ್ ಮಾರ್ಷಲ್ ಇರ್ಬೋದು ಅಥವಾ ಬೇರೆ ಬೇರೆ ಇತಿಹಾಸಕಾರರು ಇರ್ಬೋದು, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದು ಪಶುಪತಿಯ ಚಿತ್ರ. ನೋಡಿ, ಸುತ್ತಲೂ ಆನೆ ಇದೆ, ಹುಲಿ ಇದೆ, ಜಿಂಕೆ ಇದೆ, ಗೆಂಡಾಮೃಗ ಇದೆ. ಅಂದ್ರೆ ಕಾಡು. ಆ ಕಾಡಿನ ಪ್ರಾಣಿಗಳ ಒಡೆಯ ಯಾರು? ಪಶುಪತಿ. ಪಶುಗಳ ಪತಿ ಯಾರು? ಶಿವ. ಸೊ ಹಾಗಾಗಿ ಶಿವನ ಆರಾಧನೆ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಅವನನ್ನು ತ್ರಿಮುಖ, ಪಶುಪತಿ, ಯೋಗಿ, ಮಹಾಯೋಗಿ ಮುಂತಾದ ರೂಪದಲ್ಲಿ ಅವನನ್ನು ಪೂಜೆ ಮಾಡಲಾಗ್ತಾ ಇತ್ತು ಎನ್ನುವುದು ವಿದ್ವಾಂಸರ ಒಂದು ವಾದ. ಅಷ್ಟೇ ಅಲ್ಲದೆ ಲಿಂಗಾಕೃತಿಯ ಕಲ್ಲುಗಳು ಸಹ ಅಲ್ಲಿ ಸಿಕ್ಕಿದಾವೆ. ಲಿಂಗ ಗೊತ್ತಲ್ಲ, ಜಸ್ಟ್ ಇಮ್ಯಾಜಿನ್ ಎ ಲಿಂಗ. ಸೊ ಆ ಲಿಂಗಾಕೃತಿಯ ಕಲ್ಲುಗಳು ಹರಪ್ಪ ನಾಗರಿಕತೆಯಲ್ಲಿ ನಮಗೆ ಸಿಕ್ಕಿದಾವೆ. ಸೊ ಲಿಂಗವನ್ನೂ ಸಹ, ಅಂದ್ರೆ ಶಿವನನ್ನು ಲಿಂಗದ ಆಕಾರದಲ್ಲಿ, ರೂಪದಲ್ಲಿ ಅವರು ಪೂಜೆ ಮಾಡ್ತಾ ಇದ್ರು ಅಂತನೂ ಸಹ ನಮಗೆ ಗೊತ್ತಾಗುತ್ತೆ. ಸೊ ಮಾತೃದೇವತೆಯ ಆರಾಧನೆ, ಶಿವನ ಆರಾಧನೆ ಹರಪ್ಪ ನಾಗರಿಕತೆಯ ತುಂಬಾ ಪ್ರಮುಖವಾದಂತಹ ಧಾರ್ಮಿಕ ನಂಬಿಕೆ. ನೋಡಿ, ಆ ಮುದ್ರೆ ನೋಡಿ, ಇಲ್ಲಿ ಇದೇ ಮುದ್ರೆ ಒಂದ್ ಸ್ವಲ್ಪ ಹಾಳಾಗಿದೆ. ಓಕೆ, ಜೇಡಿ ಮಣ್ಣಿನಲ್ಲಿ ಮಾಡಿರುವಂತಹ ಒಂದು ಮುದ್ರೆ ನೋಡಿ. ಒಬ್ಬ ವ್ಯಕ್ತಿ ಕೂತಿದ್ದಾನೆ, ತ್ರಿಮುಖ, ಈ ಕಡೆ ಈ ಕಡೆ ಈ ಕಡೆ 3 ಮುಖ ಇದೆ. ಒಂದು ಕಿರೀಟ, ಏನೋ ಒಂದು ಕೊಂಬಿನ ತರದ್ದು ಕಿರೀಟ ಇಟ್ಕೊಂಡಿದ್ದಾನೆ, ಹೌದಲ್ವಾ? ಯೋಗಿಯ ರೂಪದಲ್ಲಿ ಕೈ ನೋಡಿ, ಹೀಗೆ ಯೋಗಿಕ್ ಪೊಸಿಷನ್ ಅಂತೀವಲ್ವಾ, ಯೋಗಕ್ಕೆ ಕೂತಿರುವ ಯೋಗಿಯ ರೂಪದಲ್ಲಿ ಕೂತಿದ್ದಾನೆ, ಪದ್ಮಾಸನ ಹಾಕೊಂಡು. ಇಲ್ಲೇನೋ ಬರ್ದಿದ್ದಾರೆ, ನಮ್ಗೆ ಅರ್ಥವಾಗಲ್ಲ, ಈಗಲೂ ನಾವು ಅದನ್ನು ಓದೋಕೆ ಸಾಧ್ಯವಾಗಿಲ್ಲ. ಓಕೆ, ಇಲ್ಲಿ ನೋಡಿ, ಇದು ಗೆಂಡಾಮೃಗ, ಸಿಂಗಲ್ ಹಾರ್ನ್ ರೈನೋ ಅಂತ ಹೇಳ್ತೀವಿ. ಗೆಂಡಾಮೃಗ, ಏಕಶೃಂಗಿ ಅಂತ ಹೇಳ್ತಾರೆ. ಇದು
ಓಕೆ, ಇಲ್ಲಿ ನೋಡಿ, ಇದು ಹುಲಿ, ಇದು ಆನೆ, ಇದು ಎಮ್ಮೆ, ಇದು ಎಮ್ಮೆ, ಇದು ಬಫೆಲೋ, ಇದು ಎಮ್ಮೆ, ಇದು ಹುಲಿ, ಇದು ಆನೆ. ಇಲ್ಲಿ ನೋಡಿ, ಇಲ್ಲಿ ಇದು ಜಿಂಕೆ. ಲುಕ್ ಅಟ್ ಹಿಯರ್, ಜಿಂಕೆ. ಈ ಕಡೆನೂ ಒಂದಿದೆ, ಬಟ್ ಅದು ಒಡೆದೋಗಿದೆ. ಓಕೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ, ನೀವು ಓದಿ. ಎ ಸೀಲ್ ವಾಸ್ ಫೌಂಡ್ ವೇರ್ ಎ ಮ್ಯಾನ್ ವಾಸ್ ಇನ್ ಮೆಡಿಟೇಟಿಂಗ್ ಪೊಸಿಷನ್. ಯೋಗ ಮುದ್ರೆಯಲ್ಲಿ ಕೂತಿದ್ದಾನೆ. ಅಂಡ್ ಹಿ ವಾಸ್ ಸರೌಂಡೆಡ್ ವಿತ್ ಬಫೆಲೋ, ರೈನೋ, ಗೆಂಡಾಮೃಗ, ಎಲಿಫೆಂಟ್, ಇದು ಎಲಿಫೆಂಟ್, ಇದು ಹುಲಿ, ಅಂಡ್ ವಿತ್ 2 ಡೀರ್ಸ್ ಅಟ್ ಹಿಸ್ ಫೀಟ್. ಅವನ ಕಾಲ್ ಕೆಳಗಡೆ 2 ಜಿಂಕೆಗಳು ಇದಾವೆ. ಓಕೆ, ಅಂಡ್ ಹಿ ವಾಸ್ ಸಿಟ್ಟಿಂಗ್ ಅಂಡರ್ ಎ ಪೀಪಲ್ ಟ್ರೀ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅರಳಿ ಮರದ ಕೆಳಗಡೆ ಕೂತಿದ್ದಾನೆ ಆತ. ಅಂಡ್ ಹಿ ವಾಸ್ ಪ್ರಾಬಬಲಿ ದ ಗಾಡ್ ಶಿವ ಅನ್ನುವುದು ಇದರಿಂದ ನಮಗೆ ತಿಳಿದು ಬರುತ್ತೆ. ಲುಕ್ ಅಟ್ ದೀಸ್ ಪಿಕ್ಚರ್ಸ್ ಅಗೈನ್. ಅದೇ ಯೋಗ ಮುದ್ರೆಯಲ್ಲಿರುವಂತಹ ಶಿವನ ಒಂದು ಚಿತ್ರ. ಓಕೆ ಓಕೆ, ಇದನ್ನು ನೋಡಿ, ಬೇರೆ ಬೇರೆ ಪ್ರಾಣಿಗಳು ಯಾವ ರೀತಿ ಅವನ ಸುತ್ತ ಇದಾವೆ, ಇನ್ಕ್ಲೂಡಿಂಗ್ ಎ ಸರ್ಪೆಂಟ್, ದಟ್ ಈಸ್ ಒಂದು ಹಾವು ಇದೆ, ಬೇರೆ ಪ್ರಾಣಿಗಳು ಇದೆ, ಜಿಂಕೆನೂ ಇದೆ. ಓಕೆ, ಇಲ್ಲೆಲ್ಲೋ ಸಿಂಹ ಅಂತ ನಾನು ಅನ್ಕೊಂಡಿದ್ದೇನೆ. ಓಕೆ, ರೈಟ್, ಇದು ಅದರ ಪೂರ್ಣ ರೂಪ. ಇಲ್ಲಿ ಒಡೆದೋಗಿದೆಯಲ್ಲ, ಅದರ ಪೂರ್ಣ ರೂಪವನ್ನು ಮಾಡಿದ್ದಾರೆ. ಓಕೆ, ಆಮೇಲೆ ಇದು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ತಲೆ ಮೇಲೆ ಏನೋ ತ್ರಿಶೂಲ ತರ ಇದೆ. ಓಕೆ, ಸುತ್ತಲೂ ಜನ ನಿಂತಿದ್ದಾರೆ. ದೇ ಆರ್ ಡೂಯಿಂಗ್ ಸಮಥಿಂಗ್, ಏನೋ ಮಾಡ್ತಾ ಇದ್ದಾರೆ. ಇದು ನೋಡಿ, ಇದು ಸಹ ಶಿವನ ಒಂದು ರೂಪ, ಶಿವನ ಒಂದು ಮುದ್ರೆ ಅಂತ ಹೇಳ್ತಾರೆ. ಓಕೆ, ಈ ಮುದ್ರೆಗಳನ್ನೆಲ್ಲ ಜೇಡಿ ಮಣ್ಣು ಮತ್ತು ಮೃದು ಕಲ್ಲಿನಲ್ಲಿ ಮಾಡಲಾಗಿದೆ. ಐ ಆಮ್ ಸಾರಿ. ಓಕೆ, ಈ ಒಂದು ಮುದ್ರೆಗಳು, ಈ ರೀತಿಯ ಮುದ್ರೆಗಳು ಸಾವಿರಾರು ಸಂಖ್ಯೆಯಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ನಮಗೆ ಸಿಕ್ಕಿದಾವೆ. ಈ ಮುದ್ರೆಗಳ ಆಧಾರದ ಮೇಲೆಯೇ ನಾವು ಅವರ ಒಂದು ಜೀವನವನ್ನು ತಿಳಿಯುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ, ಸೊ ಇನ್ನೊಂದು, ಇಲ್ಲಿ ನೋಡಿ, ಇಲ್ಲಿ ಈ ಫಸ್ಟ್ ಸೀಲ್ ನೋಡಿ, ಇದು ಒಂದು ಮುದ್ರೆ. ಇಲ್ಲಿ ನೋಡಿ, ಇಲ್ಲೊಂದು ಮಹಿಳೆಯ ಒಂದು ಚಿತ್ರ ಇದೆ, ಮಾತೃದೇವತೆ ಅಂತ ನೀವು ಬೇಕಾದ್ರೆ ಅನ್ಕೊಳ್ಳಿ, ಆಯ್ತಾ. ಇಲ್ಲಿ ನೋಡಿ, ಯಾವುದೋ ಪ್ರಾಣಿ, ಇವನ್ ನೋಡಿ, ಅವನು ಅದನ್ನು ಕೊಲ್ತಾ ಇದ್ದಾನೆ. ಹಿ ಈಸ್ ಅಬೌಟ್ ಟು ಕಿಲ್ ದಿಸ್, ಅಂದ್ರೆ ಪ್ರಾಣಿ ಬಲಿ. ಓಕೆ, ಇಲ್ಲೊಂದು ಮೊಸಳೆ ತರ ಹೋಗ್ತಾ ಇದೆ, ಗೊತ್ತಿಲ್ಲ. ಓಕೆ, ಸೊ ಪ್ರಾಣಿ ಬಲಿ ಎನ್ನುವುದು ಇತ್ತು. ಇದು ನೋಡಿ, ಅರಳಿ ಮರವನ್ನು ಪೂಜೆ ಮಾಡ್ತಾ ಇದ್ರು ಎನ್ನುವುದಕ್ಕೆ ಇದು ಸಾಕ್ಷ್ಯ. ಆಮೇಲೆ ಡುಬ್ಬದ ಗೂಳಿ, ಹರಪ್ಪ ನಾಗರಿಕತೆಯ ತುಂಬಾ ಪ್ರಮುಖವಾದಂತಹ ಒಂದು ಪ್ರಾಣಿ, ಹೆಚ್ಚು ಮುದ್ರೆಗಳಲ್ಲಿ ಇರುವಂತಹ ಪ್ರಾಣಿ ಅಂದ್ರೆ ಡುಬ್ಬದ ಗೂಳಿ. ಇದೇನ್ ಸರ್ ಡುಬ್ಬದ ಗೂಳಿ ಅಂದ್ರೆ? ಹಂಪ್ಡ್ ಬುಲ್ ಅಂತ ನಾವು ಹೇಳ್ತೀವಿ. ಗೂಳಿ ನೋಡಿದ್ದೀರಲ್ವಾ, ಎತ್ತು. ಓಕೆ, ಆದ್ರೆ ಈ ಎತ್ತು ವಿಶೇಷ. ಇಲ್ಲಿ ನೋಡಿ, ಈ ಗೂಳಿ, ಅದ್ರ ಮೇಲಿರುವಂತಹ ಡುಬ್ಬ ಎಷ್ಟು ಎತ್ತರ ಇದೆ, ಒಳ್ಳೆ ಒಂಟೆಗಿದ್ದಂಗೆ. ಅದಕ್ಕೆ ಇದನ್ನು ಡುಬ್ಬದ ಗೂಳಿ ಅಂತ ಕರೆಯೋದು. ಓಕೆ, ರೈಟ್. ಇದು ಸಿಂಗಲ್ ಹಾರ್ನ್ ರೈನೋ ಅಂತ ಹೇಳ್ಬಿಟ್ಟು, ಏಕಶೃಂಗಿ ಅಂತ ಹೇಳ್ಬಿಟ್ಟು. ಓಕೆ, ಇದು ಒಂದು ನೋಡಿ, ಒಬ್ಬ ವ್ಯಕ್ತಿ 2 ಹುಲಿಗಳನ್ನು ಬೇಟೆಯಾಡ್ತಾ ಇರೋದು ಅಥವಾ ಅವುಗಳನ್ನು ಹಿಡಿತಾ ಇರುವಂತಹ ಒಂದು ಚಿತ್ರ. ಓಕೆ, ಇದು ಅಷ್ಟೇ ಬುಲ್, ಎತ್ತು. ಇದು ಆನೆಯ ಒಂದು ಚಿತ್ರ. ಸೊ ಅಂದ್ರೆ ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಾನು ಹೇಳಿದೆ. ಅವರು ಈ ಡುಬ್ಬದ ಗೂಳಿಯನ್ನು ಪೂಜೆ ಮಾಡ್ತಾ ಇದ್ರು ಅಂತನೂ ಹೇಳ್ತಾರೆ. ಇವತ್ತಿಗೂ ನಮ್ಮಲ್ಲಿ ಆ ಒಂದು ಸಂಸ್ಕಾರ ಇದೆ, ಅಥವಾ ಆ ಒಂದು ಆಚರಣೆ ಇದೆ. ನಾವು ಎತ್ತನ್ನು ಪೂಜೆ ಮಾಡೋದಿಲ್ವಾ? ಮಾಡ್ತೇವೆ. ಏನು ಬಸವಣ್ಣ ಅಂತ ಬಿಟ್ಟು ಹಳ್ಳಿಗೆಲ್ಲ ಕರ್ಕೊಂಡೋಗಿ ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆ ಇವತ್ತಿಗೂ ನಮ್ಮಲ್ಲಿ ಇದೆ. ರೈಟ್. ಸೊ ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ಪೂಜೆ ಮಾಡ್ತಾ ಇದ್ರು ಅಂತ ನಾನು ಹೇಳಿದೆ. ಡುಬ್ಬದ ಗೂಳಿ, ಏಕಶೃಂಗಿ, ಹಾವು, ಆನೆ, ಹುಲಿ, ಎಮ್ಮೆ, ಮೊಸಳೆ, ನವಿಲು, ಬೇರೆ ಬೇರೆ ಪ್ರಾಣಿಗಳನ್ನು ಪೂಜೆ ಮಾಡ್ಲಾಗ್ತಾ ಇತ್ತು. ಈ ಪ್ರಾಣಿಗಳಲ್ಲಿರ್ಲಿ, ಇದು ಹಂಪ್ಡ್ ಬುಲ್ ನೋಡಿ, ಇದ್ರಾಗ ಚೆನ್ನಾಗಿ ಕಾಣುತ್ತೆ. ಅದ್ರ ಮೇಲಿರುವಂತಹ ಡುಬ್ಬ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು, ಅದಕ್ಕೆ ಡುಬ್ಬದ ಗೂಳಿ ಅಂತ ನಾವು ಕರೆಯೋದು. ಇದು ಅಷ್ಟೇ ಗೂಳಿ ಅಥವಾ ಎತ್ತು. ಓಕೆ, ಸೊ ಈ ಹರಪ್ಪಾದ ಜನ ಬರೀ ಪ್ರಾಣಿಗಳನ್ನಷ್ಟೇ ಪೂಜೆ ಮಾಡ್ತಾ ಇರ್ಲಿಲ್ಲ, ಮಾತೃದೇವತೆ ಪಶುಪತಿ ಅಲ್ಲದೆ. ನೋಡಿ, ಅವರು ಮರಗಳನ್ನು ಸಹ ಪೂಜೆ ಮಾಡ್ತಾ ಇದ್ರು. ದೇ ಈವನ್ ವರ್ಷಿಪ್ಡ್ ಟ್ರೀಸ್. ಓಕೆ, ಮುದ್ರೆಗಳಲ್ಲಿ ಇದರ ಬಗ್ಗೆ ನಮಗೆ ಅವಶೇಷಗಳು ಸಿಕ್ಕಿದಾವೆ. ಅರಳಿ ಮರ, ಬೇವಿನ ಮರ, ಇವುಗಳನ್ನು ಪೂಜೆ ಮಾಡ್ತಾ ಇದ್ರು.
ತುಳಸಿಯನ್ನು ಅವರು ಪೂಜೆ ಮಾಡ್ತಾ ಇದ್ರು ಎನ್ನುವುದಕ್ಕೆ ಅವಶೇಷಗಳಿದ್ದಾವೆ. ಆಮೇಲೆ ಅದಲ್ಲದೆ ಬೆಂಕಿಯನ್ನು ಸಹ ಅವರು ಪೂಜೆ ಮಾಡ್ತಾ ಇದ್ರು, ಏಕೆಂದ್ರೆ ಯಜ್ಞಕುಂಡದಲ್ಲಿ ಬೆಂಕಿನೇ ಬಳಸೋದಲ್ವಾ. ಸೊ ಅಗ್ನಿಕುಂಡ ಸಿಕ್ಕಿದೆ ಅಂದ್ರೆ ಬೆಂಕಿಯನ್ನು ಅವರು ಪೂಜೆ ಮಾಡ್ತಾ ಇದ್ರು ಅಂತ. ನೀರನ್ನು ಸಹ ಪೂಜೆ ಮಾಡ್ತಾ ಇದ್ರು. ಸೂರ್ಯನ ಆರಾಧನೆ ಸಹ ಇತ್ತು. ಈ ಸ್ವಸ್ತಿಕ ಸಿಕ್ಕಿದೆ, ಸ್ವಸ್ತಿಕ ಗೊತ್ತಲ್ಲ, 4 ಕಡೆಗೆ ಹೀಗೆ 4 ಇದು ಇರುತ್ತಲ್ಲ ಸ್ವಸ್ತಿಕ. ಸೊ ಅದು ಇವರು ಒಂದು ಇದರಲ್ಲಿ ಸಿಕ್ಕಿದೆ, ಬಹುಶಃ ಮುಂದೆ ಇದೆ ಅನ್ಸುತ್ತೆ, ನಾನು ತೋರಿಸ್ತೇನೆ. ಸೊ ಅದು ಅವರು ಸೂರ್ಯನ ಆರಾಧನೆಯನ್ನು ಮಾಡ್ತಾ ಇದ್ರು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ರೈಟ್. ಅರಳಿ ಮರ, ಇದು ಅರಳಿ ಮರದ ಒಂದು ಪೂಜೆ ಆರಾಧನೆ ಅವರಿಗೆ ಗೊತ್ತಿತ್ತು. ಮೇ ಬಿ ದಿಸ್ ಈಸ್ ದ ತುಳಸಿ ಪ್ಲಾಂಟ್, ತುಳಸಿ ಗಿಡ. ಓಕೆ, ಇದು ನೋಡಿ, ಇದು ಸ್ವಸ್ತಿಕ. ಇವೆರಡು ಬಿಟ್ಬಿಡಿ, ಇದು ಮಾತ್ರ ನೋಡಿ, ಇದು ಸ್ವಸ್ತಿಕ ಇದು. ಆಮೇಲೆ ಇದು ನೋಡಿ ಚಕ್ರ, ಇದು ಚಕ್ರ. ಓಕೆ ಓಕೆ ಅದಲ್ಲದೆ ಈ ನಂಬಿಕೆಗಳಲ್ಲದೆ ಹರಪ್ಪ ಜನ ಯಂತ್ರ ತಂತ್ರ ಮಂತ್ರ ಇದರಲ್ಲೂ ನಂಬಿಕೆ ಇಟ್ಟಿದ್ರು. ಅವರು ಸಹ ಈ ಒಂದು ದೇವ ಪಿಶಾಚಿ ಈ ರೀತಿಯ ಒಂದು ಇದರಲ್ಲಿ ಅವರು ನಂಬಿಕೆ ಹೊಂದಿದ್ರು. ಹಾಗಾಗಿ ಅವುಗಳಿಂದ ದೂರ ಇರೋಕೆ ಬೇರೆ ಬೇರೆ ರೀತಿಯ ಒಂದು ಆಚರಣೆಗಳನ್ನು ಅವ್ರು ಮಾಡ್ತಾ ಇದ್ರು ಅಂತ ನಮಗೆ ತಿಳಿದು ಬಂದಿದೆ. ಕೆಲವಾರು ವಿದ್ವಾಂಸರು ಹೇಳುವ ಪ್ರಕಾರ ಅವರ ನಾಗರಿಕತೆಯಲ್ಲಿ ದೊರೆತಿರುವಂತಹ ಬಹುತೇಕ ಮುದ್ರೆಗಳು ಬೇರೆ ಏನೂ ಅಲ್ಲ, ತಾಯಿತಗಳು ಅಂತ ಹೇಳ್ತಾರೆ. ತಾಯಿತ ಗೊತ್ತಲ್ಲ ನಿಮ್ಗೆ? ಭಯ ಬಿದ್ರೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ತಾಯ್ತ ಕಟ್ಟಿಸ್ತಾರೆ, ಅಥವಾ ಯಾರ ಹತ್ರನೋ ಕರ್ಕೊಂಡೋಗಿ ತಾಯ್ತ ಕಟ್ಟಿಸ್ತಾರೆ. ಯು ರಿಮೆಂಬರ್ ದಟ್? ಏನದು ತಾಯ್ತ ಅಂತ ಗೊತ್ತಾ ನಿಮ್ಗೇನು ಅಂತ? ಅದು ಏನಿಲ್ಲ, ತಾಮ್ರದ ಪಟ್ಟಿಯಲ್ಲಿ ದೇವರ ಹೆಸರೇನೋ ಬರೆದು ಅದನ್ನು ರೌಂಡ್ ಮಾಡಿಬಿಟ್ಟು ಅದ್ರ ಮೇಲೆ ದಾರ ಕಟ್ಟಿಬಿಟ್ಟು ಅಥವಾ ಒಂದು ಚೀಲದೊಳಗಡೆ, ಸಣ್ಣ ಚೀಲದೊಳಗಡೆಗೆ ಹಾಕಿ ಏನೋ ನಮ್ ಕೈಗೋ ಕತ್ತಿಗೋ ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಬೇರೆ ಯಾವುದೇ ರೀತಿಯ ಒಂದು ಅತೀಂದ್ರಿಯ ಶಕ್ತಿಗಳು ನಮ್ಮ ಮೇಲೆ ಬರಬಾರ್ದು, ನಮ್ಮನ್ನು ಸಂಕಷ್ಟಕ್ಕೆ ಈಡು ಮಾಡಬಾರ್ದು ಅಂತ ಹೇಳಿಬಿಟ್ಟು ಆ ತಾಯಿತಗಳನ್ನು ಕಟ್ಟಿಕೊಳ್ತಾರೆ. ಈವನ್ ಡೂ ದ ಮುಸ್ಲಿಮ್ಸ್ ಆಲ್ಸೋ ಡೂ ದಟ್. ಮುಸಲ್ಮಾನರು ಸಹ ಅದನ್ನು ತಾಯಿತಗಳನ್ನು ಕಟ್ಕೊಳ್ತಾರೆ. ಸೊ ಆ ರೀತಿಯ ತಾಯಿತಗಳು ಅಲ್ಲಿ ದೊರೆತಿರುವಂತಹ ಮುದ್ರೆಗಳು ಅಂತ ಕೆಲವು ವಿದ್ವಾಂಸರ ಒಂದು ವಾದ. ಓಕೆ, ಈ ಒಂದು ಕಲಿಬಂಗನ್ನಲ್ಲಿ ನೋಡಿ, ಇದು ಅಗ್ನಿಕುಂಡ, ಇದು ಕೆಳಗಡೆ ಇರೋದು ಅಗ್ನಿಕುಂಡ. ಸೊ ಯಜ್ಞ ಮಾಡ್ತಾ ಇದ್ರು ಅವರು, ಅಗ್ನಿ ಪೂಜೆ ಮಾಡ್ತಾ ಇದ್ರು ಅಂತ ನಮಗೆ ಇದರಿಂದ ತಿಳಿದು ಬರುತ್ತೆ. ಆಮೇಲೆ ಸ್ನಾನಘಟ್ಟ ಇದೆಯಲ್ವಾ, ಗ್ರೇಟ್ ಬಾತ್ ಅಂತ ನಾವು ಮಾತನಾಡಿದೀವಿ ಅಲ್ವಾ, ಬಹುಶಃ ಅದು ಸಹ ಅವರ ಧಾರ್ಮಿಕ ನಂಬಿಕೆಯ ಒಂದು ಪವಿತ್ರ ಪುಷ್ಕರಣಿ ಆಗಿತ್ತೇನೋ, ಪವಿತ್ರ ಸ್ನಾನವನ್ನು ಅವರಲ್ಲಿ ಮಾಡ್ತಿದ್ರೇನೋ ಎನ್ನುವುದು ಕೆಲವಾರು ವಿದ್ವಾಂಸರ ಒಂದು ವಾದ. ಸೊ ಇದೂನು ಅಷ್ಟೇ, ಇದು ಒಂದು ಯಜ್ಞಕುಂಡದ ಒಂದು ಚಿತ್ರ ನೋಡಿ, ಎಷ್ಟು ಸ್ಕ್ವೇರ್ ಆಗಿ ಆ ಯಜ್ಞಕುಂಡವನ್ನು ಮಾಡಿದ್ದಾರೆ ಎನ್ನುವುದರ ಒಂದು ಚಿತ್ರ. ರೈಟ್. ಸೊ ಇಷ್ಟೆಲ್ಲ ಆದ್ಮೇಲೆ ನೀವೇನ್ ತಿಳ್ಕೊಂಡ್ರಿ ಧಾರ್ಮಿಕ ವಿಚಾರದಲ್ಲಿ ಅಂದ್ರೆ ಅವರ ಧಾರ್ಮಿಕ ನಂಬಿಕೆಗಳು. ಓಕೆ, ಒಂದು ಮಾತೃದೇವತೆ ಮತ್ತು ಆರಾಧನೆ, ಎರಡನೇದು ಶಿವನ ಒಂದು ಆರಾಧನೆ, ಬಟ್ ದೇವಾಲಯಗಳ ಅವಶೇಷಗಳೆಲ್ಲೂ ಇಲ್ಲ ಪ್ಲೀಸ್. ಓಕೆ, ಆಮೇಲೆ ಪ್ರಾಣಿಗಳ ಪೂಜೆ, ಮರ, ನೀರು, ಬೆಂಕಿ, ಸೂರ್ಯ ಇವುಗಳ ಒಂದು ಆರಾಧನೆ. ಅದಲ್ಲದೆ ಬಹುಶಃ ಅವರು ಈ ಒಂದು ಕೆಟ್ಟ ಶಕ್ತಿಗಳನ್ನು, ದುಷ್ಟ ಶಕ್ತಿಗಳನ್ನು ದೂರ ಮಾಡುವ ಸಲುವಾಗಿ ತಾಯಿತಗಳನ್ನು ಬಳಸ್ತಾ ಇದ್ರು ಅನ್ನುವುದಕ್ಕೂ ನಮಗೆ ಸಾಕಷ್ಟು ಅವಶೇಷಗಳು ಸಿಕ್ಕಿದಾವೆ. ಸೊ ಇದನ್ನೆಲ್ಲ ಅವರ ಧಾರ್ಮಿಕ ವಿಚಾರದಲ್ಲಿ ನಾವು ಹೇಳಬಹುದು. ರೈಟ್. ಸೊ ಇಷ್ಟು ಅವರ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರ.